So hello students, I welcome you to this class. So let us begin the discussion of the chapter 6. Okay, so illiವರೆಗೂ up till here you came to know that how Krishna is asked by his wife to start playing Veena in order to control his mind. Okay, and she asks him to have control over his mind, and thereby he can do his duties as a father well. Okay, and he can even look after Leela very well. So in the chapter 6, so chapter 6 ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. Okay, so here you can see that Krishna and Leela go to the school on a Sunday and find the headmaster in the school. ಸೊ ಈಗ ಒಂದು ದಿವಸ ಏನಾಗ್ತದಪ್ಪ ಅಂತಂದ್ರೆ ಸಂಡೇ ಇರ್ತದೆ. ಸೊ ಕೃಷ್ಣ ಮನೆಯಲ್ಲೇ ಇರ್ತಾನೆ. ಹೀಗೆ ಆ ಮಗುವಿನ ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದಾಗ ಮನೆಯಲ್ಲಿದ್ದಾಗ ಜಾಸ್ತಿ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಹೀಗೆ ಏನೋ ಒಂದು ದಿವಸ ಒಂದು ಸಂಡೇ ಮಗು ಜೊತೆ ಡಿಸ್ಕಸ್ ಮಾಡ್ತಿರ್ಬೇಕಾದಾಗ ಆ ಮಗು ನಾನು ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳ್ತದೆ. ಸೊ ಅವಾಗ ಕೃಷ್ಣ ಸೇಸ್ ದ್ಯಾಟ್ ಟುಡೇ ಈಸ್ ಸಂಡೇ, ಯು ನೀಡ್ ನಾಟ್ ಗೋ ಟು ಸ್ಕೂಲ್. ಸೊ ಬಟ್ ಶಿ ಇನ್ಸಿಸ್ಟ್, ನೋ, ವಿ ಡೋಂಟ್ ಹ್ಯಾವ್ ವಿ ಆ್ಯಕ್ಚುಲಿ. ಸೊ ಆವಾಗ ಅವಳೇನು ಹೇಳ್ತಾಳಪ್ಪ ಅಂದ್ರೆ, ಯು ಡೋಂಟ್ ನೋ ಅಬೌಟ್ ಅವರ್ ಸ್ಕೂಲ್, ವಿ ಹ್ಯಾವ್ ಸ್ಕೂಲ್ ಅಂತ. ನಮ್ಮ ಸ್ಕೂಲ್ ಬಗ್ಗೆ ನನಗೆ ಗೊತ್ತಿಲ್ಲ, ಸಂಡೇ ಇದ್ದರೂ ಕೂಡ ನಮಗೆ ನಮ್ಮ ಸ್ಕೂಲ್ ಇರ್ತದೆ ಅಂತ ಹೇಳಿ. ಓ ಹಾಗಿದ್ರೆ ನಾನು ಬರ್ತೀನಿ ನಡಿ ಅಂಥೇಳಿ ಅವನು ಲೀಲಾ ಜೊತೆ ಹೋಗ್ತಾನೆ. ಸೊ ಫಸ್ಟಿಗೆ ಮೊದಲು ಅವಳು ಬೇಡ ಅಂದರೂ ಕೂಡ ಆಮೇಲೆ ಲೀಲಾ ಫಾದರನ್ನು ಅಂದರೆ ಕೃಷ್ಣನನ್ನು ಕರ್ಕೊಂಡು ಹೋಗೋದಕ್ಕೆ ಹೋಗ್ತಾಳೆ. ಸೊ ದೆನ್ ಅಲ್ಲಿ ಸ್ಕೂಲ್ನಲ್ಲಿ ಹೋದಾಗ ಅಲ್ಲಿ ಹೆಡ್ ಮಾಸ್ಟರ್ ಇದ್ದದನ್ನು ನೋಡಿ ಕೃಷ್ಣ ಏನು ಕೇಳ್ತಾನಪ್ಪ ಅಂದರೆ ಹೆಡ್ ಮಾಸ್ಟರ್ಗೆ, ಯು ಡೋಂಟ್ ರೆಸ್ಟ್ ಈವನ್ ಆನ್ ಎ ಸಂಡೇ, ಐ ಆಸ್ಕ್ ದಿ ಹೆಡ್ ಮಾಸ್ಟರ್. ಅಂದರೆ ಸಂಡೇನೂ ನೀವು ರೆಸ್ಟ್ ಮಾಡೋದಿಲ್ಲ, ನೀವು ಸಂಡೇನೂ ಸ್ಕೂಲ್ ಇಡ್ತೀರಲ್ಲ ನೀವು ಅಂತ ಕೇಳ್ತಾನೆ. ಆವಾಗ ರೆಸ್ಟ್, ದಿಸ್ ಈಸ್ ಆಲ್ ರೈಟ್ ಫಾರ್ ರೆಸ್ಟ್, ವಾಟ್ ಎಲ್ ಶುಡ್ ಐ ಡೂ, ದೇ ಜಸ್ಟ್ ಕಮ್ ಇನ್, ಪ್ಲೇ, throw the sand about and go away, and we also do it with them. It is quite good, you know, I feel quite happy. What else should I do on a Sunday? ಅಂದರೆ ನಾನು ಸಂಡೇ ಯಾಕೆ ರೆಸ್ಟ್ ತೊಗೋಬೇಕು, ರೆಸ್ಟ್ ಅನ್ನೋದು ಗೊತ್ತಿಲ್ಲ ನನಗೆ. ಓಕೆ, ಸೊ ಇಲ್ಲಿ ಮಕ್ಕಳು ಬರ್ತಾರೆ, ಇಲ್ಲೆಲ್ಲ ಆಟ ಆಡ್ತಾರೆ, ಅವ್ರ ಜೊತೆ ನಾವು ಆಟ ಆಡ್ತೀವಿ, ಓಕೆ, ಹ್ಯಾಪಿಯಾಗಿರ್ತಾರೆ, ಆಮೇಲೆ ಸಾಕಿಷ್ಟಲ್ಲ ಅಂತ ಹೇಳ್ತಾನೆ. ದೆನ್ ಸೊ ಅವನು ಡಿಸ್ಕಸ್ ಮಾಡ್ತಾ ಲೀಲಾ ತನ್ನ ಕೈಯಾರೆ ಮಾಡಿದಂಥ ಒಂದು ಗ್ರೀನ್ ಪೇಪರ್ ಬೋಟನ್ನು, ಓಕೆ, ಒಂದು ಗ್ರೀನ್ ಪೇಪರ್ ಬೋಟ್, ಅದನ್ನು ಅವನು ಕೃಷ್ಣನಿಗೆ ತೋರಿಸ್ತಾನೆ. ಸೊ ಭಾಳ ಖುಷಿಯಿಂದ ಅವಳ ಒಂದು ಇಂಟ್ರೆಸ್ಟನ್ನು ಅವನು ಕೃಷ್ಣನಿಗೆ ತಿಳಿಸ್ತಾನೆ. ಓಕೆ, ಆ್ಯಂಡ್ ದೆನ್ ಹಿ ಸೇಸ್ ಕ್ಯಾನ್ ಯು ಗೆಸ್ ಹೂ ಹ್ಯಾಸ್ ಮೇಡ್ ಇಟ್? ಕೃಷ್ಣ ಕೇಳ್ತಾನೆ, ನನಗೆ ಗೊತ್ತದ ಇದು ಯಾರು ಮಾಡಿದ್ದಾರೆ ಅಂತ ಕೇಳ್ತಾನೆ. ಆವಾಗ ಯುವರ್ ಡಾಟರ್ ಆನ್ ದ ವೆರಿ ಫಸ್ಟ್ ಡೇ ಶಿ ಕೇಮ್ ಹಿಯರ್, ಶಿ ಫಿನಿಶ್ಡ್ ಇಟ್ ವಿದಿನ್ ಆನ್ ಅವರ್. ನಿಮ್ಮ ಮಗಳು ಮಾಡಿದಾಳೆ. ಓಕೆ, ಮೊದಲನೇ ದಿವಸ ಸ್ಕೂಲಿಗೆ ಬಂದಾಗ ಒಂದೇ ತಾಸಿನಲ್ಲಿ ಈ ಒಂದು ಬೋಟನ್ನು ಅವಳು ಮಾಡಿದಾಳೆ ಅಂತ ಹೇಳ್ತಾನೆ. ಅವಾಗ ಕೃಷ್ಣನಿಗೆ ಭಾಳ ಖುಷಿ ಆಗ್ತದೆ. ಕೃಷ್ಣ ಏನಂತಾನೆ, ಅವನಿಗೆ ಒಂದು ಏನು ಇಲ್ಲಿ ಸೆಂಟೆನ್ಸ್ ನೋಡ್ರಿ, ಪೇಜ್ ನಂಬರ್ 201. ಐ ಫೆಲ್ಟ್ ಥ್ರಿಲ್ಡ್ beside a parrot cut out of a cardboard picture and an ink pot made of paper, this green boat stood. Okay, I went over and picked it up, my little Leela in relation to an outside world, making her own mark on it. I was filled with pride and satisfaction. ಸೊ ಕೃಷ್ಣನಿಗೆ ಲೀಲಾ ಮಾಡಿದಂಥ ಆ ಒಂದು ಪೇಪರ್ ಬೋಟನ್ನು ನೋಡಿ ಭಾಳ ಖುಷಿ ಆಗ್ತದೆ, ಅವನಿಗೆ ಒಂಥರ ಹೆಮ್ಮೆ ಆಗ್ತದೆ. ಓಕೆ, ದೆನ್ ಮಕ್ಕಳ ಬಗ್ಗೆ ಮಾತಾಡ್ತಾ ಹೆಡ್ ಮಾಸ್ಟರ್ ಏನಂತಾನೆ, ಇನ್ ಪೇಜ್ ನಂಬರ್ 202 ಅಲ್ಲಿ ನೀವು ನೋಡ್ಬೋದು, ಎವ್ರಿ ಒನ್ ಆಫ್ ದೀಸ್ ಈಸ್ ಚಿಲ್ಡ್ರನ್ಸ್ ವರ್ಕ್. ಅಂದರೆ ಎಲ್ಲ ಮಕ್ಕಳು ಅಲ್ಲಿ ಏನೇನು ಈ ಥರ ಒಂದು ಪೇಪರ್ ಬೋಟ್ಸ್ ಆಗಲಿ ಅಥವಾ ಬೇರೆ ಏನು ಕ್ರಾಫ್ಟ್ಸ್ ಏನು ಮಾಡಿರ್ತಾರಲ್ಲ ಅದನ್ನೆಲ್ಲ ತೋರಿಸಿ ಅವನು ಭಾಳ ಹೆಮ್ಮೆಯಿಂದ ಮಕ್ಕಳನ್ನು ಹೊಗಳ್ತಾ ಇರ್ತಾನೆ ಹೆಡ್ ಮಾಸ್ಟರ್. ಓಕೆ, ಆ್ಯಂಡ್ ದೆನ್ ಹಿ ಸೇಸ್ ದೇ ಆರ್ ದ ರಿಯಲ್ ಗಾಡ್ಸ್ ಆನ್ ಅರ್ತ್. ಅಂದರೆ ಮಕ್ಕಳು ನಿಜವಾದ ದೇವರು. ಓಕೆ, ಈ ಜಗತ್ತಿನಲ್ಲಿ ಯಾರಾದರೂ ದೇವರುಗಳಿದಾರಪ್ಪ ಅಂತಂದ್ರೆ ಅವರು ಈ ಮಕ್ಕಳೇ ಅಂತ ಹೇಳ್ತಾನೆ. ಅಂದರೆ ಮಕ್ಕಳ ಮೇಲೆ ಅಷ್ಟೊಂದು ಪ್ರೀತಿ ಅವನಿಗೆ. ಓಕೆ, ಮಕ್ಕಳನ್ನ ದೇವರ ಸಮಾನರು ಅಥವಾ ಅವರು ನಿಜವಾದ ದೇವರೇ ಅವರೇ ಅಂತ ಹೇಳ್ತಾನೆ ಅವನು. ಓಕೆ, ದೆನ್
ಹೀಗೆ ಮಾತಾಡ್ತಾ ಮಾತಾಡ್ತಾ ಕೃಷ್ಣ ಮತ್ತು ಈ ಒಂದು ಹೆಡ್ ಮಾಸ್ಟರ್ ಇಬ್ಬರು ಮಾತಾಡ್ತಾ ಎಜುಕೇಷನ್ ಅಂದರೆ ಏನು ಅನ್ನೋ ಒಂದು ಮಾತಿಗೆ ತಲುಪಿ ಆಮೇಲೆ ಯಾವ ರೀತಿ ನಾವು ಮಕ್ಕಳನ್ನು ಅವಕಾಶ ವಂಚಿತರನ್ನಾಗಿ ಮಾಡ್ತೀವಿ, ಈ ಹ್ಯಾಪಿನೆಸ್ ಇರಲಾರ್ದೆ ಇರುವಂಗೆ ಮಾಡ್ತೀವಿ ಅನ್ನೋದು ಒಂದು ಇದೆ. ಈ ಡಿಸ್ಕಷನ್ ಮಾಡ್ತಾ ಮುಂದೆ ಹೆಡ್ ಮಾಸ್ಟರ್ ಏನಂತ ನೋಡ್ರಿ, page number 202 ಅಲ್ಲಿ, many people think I said that you can't have a school unless you have invested a few thousands in building and furniture. Okay, so ಕೃಷ್ಣ ಈ ಒಂದು ಮಾತು ಹೇಳಿದಾಗ ಅಂದರೆ ಮೆನಿ ಪೀಪಲ್ ಥಿಂಕ್ ಐ ಸೆಡ್ ದಟ್ ಯು ಕಾಂಟ್ ಹ್ಯಾವ್ ಅ ಸ್ಕೂಲ್ ಅನ್ಲೆಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಅ ಫ್ಯೂ ಥೌಸಂಡ್ಸ್ ಇನ್ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್. ಭಾಳಷ್ಟು ಜನ ಸ್ಕೂಲ್ ಅಂದ್ರೆ ಏನು ಅಂದ್ಕೊಂಡಾರಪ್ಪ ಅಂತಂದರೆ ಕೇವಲ ಒಂದು ದೊಡ್ಡ ಬಿಲ್ಡಿಂಗು ಮತ್ತು ಫರ್ನಿಚರ್ ಇದ್ದರೆ ಅಷ್ಟೇ ಸ್ಕೂಲು ಅಂತ ಅಂದ್ಕೊಂಡಿದ್ದಾರೆ. ನೀನು ಮಾಡಿದಂಥ ಒಂದು ಕಾನ್ಸೆಪ್ಟನ್ನ ಅವ್ರು ಒಪ್ಪಲಿಕ್ಕಿಲ್ಲ ಅಂತ ಕೃಷ್ಣ ಈ ಮಾತಲ್ಲಿ ಅಂದಿರ್ಬೋದು. ಓಕೆ, ದೆನ್ ಈ ಮಾತನ್ನು ಕೇಳಿ ಇವನು ಹೆಡ್ ಮಾಸ್ಟರ್ ಏನಂತಾನಪ್ಪ ಅಂದರೆ ಈ ಮಾತಿನಲ್ಲಿ ಅವನೇನು ಒಂದು ಅಟ್ಯಾಕ್ ಮಾಡ್ತಾನೆ. ಅಂದರೆ ಮಾಡರ್ನ್ ಎಜುಕೇಷನ್ ಹೆಂಗದ, ಮಾಡರ್ನ್ ಎಜುಕೇಷನ್ನು ಮಕ್ಕಳನ್ನು ಯಾವ ರೀತಿ ಕೇವಲ ಮಷೀನ್ಸನ್ನಾಗಿ ಮಾಡಿದೆ ಅಂತ ಹೇಳಿ ಅಟ್ಯಾಕ್ ಮಾಡ್ತಾನೆ. ಅದು ಹೇಗಿರುತ್ತೆ ನೋಡ್ರಿ, ಯು ಕ್ಯಾನ್ ಜಸ್ಟ್ ಫಾಲೋ ಇನ್ ದ ಟೆಕ್ಸ್ಟ್ ಬುಕ್ ಇನ್ ಪೇಜ್ ನಂಬರ್ 2. ಇಟ್ ಈಸ್ ಆಲ್ ಮಿಯರ್ ಕಾಪಿಯಿಂಗ್, ಹಿ ರಿಪ್ಲೈಡ್. ಮಲ್ಟಿಪ್ಲೈ ಯುವರ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲುಕ್ ಟು ದ ಗೌರ್ಮೆಂಟ್ ಫಾರ್ ಸಪೋರ್ಟ್ ಆ್ಯಂಡ್ ಸೆಲ್ ಯುವರ್ ಸೋಲ್ ಟು ದ ಗೌರ್ಮೆಂಟ್ ಫಾರ್ ದ ಗ್ರ್ಯಾಂಟ್. ನೋಡ್ರಿ, ಅಂದ್ರೆ ಹೆಂಗಾಗ್ಯದಪ್ಪ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿಪ್ಪ ಅಂತಂದ್ರೆ ಕೇವಲ ಕಾಪಿ ಮಾಡೋದು, ಇನ್ನೊಬ್ಬರನ್ನ ನೋಡಿ ಅನುಕರಣೆ ಮಾಡೋದು. ಓಕೆ, ಮಲ್ಟಿಪ್ಲೈ ಯುವರ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲುಕ್ ಟು ದ ಗೌರ್ಮೆಂಟ್ ಫಾರ್ ದ ಸಪೋರ್ಟ್ ಆ್ಯಂಡ್ ಸೆಲ್ ಯುವರ್ ಸೋಲ್ ಟು ದಿ ಗೌರ್ಮೆಂಟ್ ಫಾರ್ ಗ್ರ್ಯಾಂಟ್. ಅಂದ್ರೆ ಗೌರ್ಮೆಂಟ್ಗೆ ತಮ್ಮ ಒಂದು ಸೋಲನ್ನು, ತಮ್ಮ ಒಂದು ಆತ್ಮವನ್ನು ಇವರು ಮಾರ್ಕೊಂಡು, ಓಕೆ, ತಮ್ಮ ಒಂದು ಪ್ರಾಮಾಣಿಕತೆಯನ್ನು ಮಾರ್ಕೊಂಡು ಗ್ರ್ಯಾಂಟ್ಗೋಸ್ಕರ ಕಾಯ್ಕೊಂಡು ಕೂಡ್ತಾರೆ. ಓಕೆ, ಯಾವುದೇ ನಿಜವಾದ ಒಂದು ಎಜುಕೇಷನಲ್ಲಿ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥ ಮಾತು. ದಿಸ್ ಈಸ್ ದ ಹಿಸ್ಟ್ರಿ ಆಫ್ ಎಜುಕೇಷನ್ ಮೂವ್ಮೆಂಟ್. ನಮ್ಮ ದೇಶದಲ್ಲಿ ಇದೇನು ಶೈಕ್ಷಣಿಕ ಒಂದು ಮೂವ್ಮೆಂಟ್ ಏನು ನಡೀತಲ್ಲ, ಇದರ ಇತಿಹಾಸನೇ ಹಿಂಗೆ ಅದ ಅಂತ ಬೈತಿರ್ತಾನೆ. ಆ್ಯಂಡ್ ಅನದರ್ ಥಿಂಗ್, ವಾಟ್ ಎಫ್ ಫಸ್ಟ್ ದೇ ಹ್ಯಾವ್ ಲರ್ನ್ ಟು ಮೇಕ್ ಆಫ್ ಸ್ಪೋರ್ಟ್ಸ್ ಆಸ್ ಇಫ್ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಆರ್ ಜಿಮ್ನೇಸಿಯಾ, ದ ಮೇನ್ ಬಿಸ್ನೆಸ್ ಆಫ್ ವಿಚ್ ಈಸ್ ಟು ಟರ್ನ್ ಔಟ್ ಸ್ಟಡಿ ಇಡಿಯಟ್ಸ್ when I think of all the pampering and sentimentality of sports and games. ಓಕೆ, ಇವನು ಈ ಸ್ಪೋರ್ಟ್ಸ್ ವಿಷಯ ಬಂದಾಗ ಸ್ಪೋರ್ಟ್ಸ್ಗೆ ಬೈತಾ ಇರ್ತಾನೆ. ಆಮೇಲೆ ದೆನ್ ಮುಂದೆ ಏನು ಹೇಳ್ತಾನೆ ನೋಡ್ರಿ, ಹಿ ಶಡರ್ಡ್. ದ ಮೇನ್ ಬಿಸ್ನೆಸ್ ಆಫ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ಟು ಶೇಪ್ ದ ಮೈಂಡ್ ಆ್ಯಂಡ್ ಕ್ಯಾರೆಕ್ಟರ್ ಆ್ಯಂಡ್ ಆಫ್ ಕೋರ್ಸ್ ಗೇಮ್ಸ್ ಹ್ಯಾವ್ ದರ್ ವ್ಯಾಲ್ಯೂ. ವೈ ವರ್ಷಿಪ್ ಸ್ಪೋರ್ಟ್ಸ್ ಆ್ಯಂಡ್ ದ 11 stalwart idiots who bring in a shield or a cup? It is all a curse, copying. We could as well have been born monkeys to justify our powers of intimation. ಅಂದರೆ ನಾವು ಕೇವಲ ಅನುಕರಣೆ ಮಾಡ್ತಾ ಇದ್ದೀವಿ ಅಂತ ಬೈತಾ. ನಾವು ಕೇವಲ ಅನುಕರಣೆ ಮಾಡ್ತಾ ಇದ್ದೀವಿ, ಯಾವುದನ್ನು ಸರಿಯಾಗಿ ನಮ್ಮ ಹೃದಯವನ್ನು ನಾವು ಫಾಲೋ ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಕೇವಲ ಅನುಕರಣೆ, ಇದರಲ್ಲಿ ಅರ್ಥ ಇಲ್ಲ, ಇದರಲ್ಲಿ ಹುರುಳಿಲ್ಲ ಅಂತ ಬೈತಾನೆ. ದೆನ್ the main business of an education institution is to shape the mind and character and of course games have the value. ಅವನೇನಂತಾನೆ, ಮುಖ್ಯವಾಗಿ ಒಂದು ಎಜುಕೇಷನಲ್ ಸಂಸ್ಥೆಯ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮುಖ್ಯ ಲಕ್ಷ್ಯ ಏನಾಗಿರ್ಬೇಕಪ್ಪ ಅಂತಂದರೆ ಮಕ್ಕಳ ಒಂದು ಮೈಂಡನ್ನು ಶೇಪ್ ಮಾಡಬೇಕು. ಓಕೆ, ಅವರ ಒಂದು ಬುದ್ಧಿಮತ್ತೆಯನ್ನು ಭಾಳ ಪ್ರಖರವಾಗಿ ಮಾಡುವಂಥ ಒಂದು ಕೆಪಾಸಿಟಿ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಇರಬೇಕು. ಆದರೆ ಇವತ್ತು ಹಂಗೆ ಆಗ್ತಾ ಇಲ್ಲ, ಇಲ್ಲಿ ಜಾಸ್ತಿ ಸ್ಪೋರ್ಟ್ಸಿಗೆ ಮಹತ್ವ ಕೊಡ್ತಾರೆ ಅಂಥೇಳಿ ಬೈತಾ ಇರ್ತಾನೆ. ಓಕೆ, ದೆನ್ ಸೊ ಇದೇ ಹೊತ್ತಿಗೆ ಅವನು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಿಂದ ಒಂದು ಕತೆ ಹೇಳ್ತಾ ಹೋಗ್ತಾನೆ ಅವನು. ಓಕೆ, ಅಲ್ಲಿದ್ದಂಥ ಕೆಲ ಆಬ್ಜೆಕ್ಟ್ಸ್ಗಳನ್ನ ತೊಗೊಂಡು, ಅಲ್ಲಿದ್ದಂಥ ಕೆಲ ಪುಸ್ತಕಗಳನ್ನು ತೊಗೊಂಡು ಅವನೇ ಮಕ್ಕಳಿಗೆ ತಾನು ಸೃಷ್ಟಿ ಮಾಡಿದಂಥ ಕಥೆಯನ್ನು ಹೇಳ್ತಾ ಅವರ ಒಂದು ಖುಷಿಯನ್ನು ಇವನು ಅನುಭವಿಸ್ತಾ ಇರ್ತಾನೆ. ಸೊ ಇದೇ ಹೊತ್ತಿಗೆ ಏನಾಗ್ತದಪ್ಪ ಅಂತಂದರೆ ಅಲ್ಲಿ ಒಂದು ಕ್ಯಾಟ್ ಪಿಕ್ಚರ್ ಬರ್ತದೆ. ಸೊ ಆ ಪಿಕ್ಚರ್ ಬಂದಾಗ ಅದು ಟೈಗರ್ ಪಿಕ್ಚರ್ ಬರ್ತದೆ. ಅವಾಗ ಇವಳು ಏನಂತಾಳೆ ಅಂದರೆ ಇದೊಂದು, ಸೊ ಅಲ್ಲಿ ಒಂದು ಟೈಗರ್ ಪಿಕ್ಚರ್ ಬಂದಾಗ ಇವಳು ನನಗೆ ಟೈಗರ್ ಬೇಕು ಅಂತ ಹೇಳ್ತಾಳೆ. ಅವಾಗ ಕೃಷ್ಣ ಈ ಒಂದು ಹೆಡ್ ಮಾಸ್ಟರ್ಗೆ ಸೊನ್ನೆ ಮಾಡಿದಾಗ ಹೆಡ್ ಮಾಸ್ಟರ್ ಏನಂತಾನೆ, ನೋ ಟೈಗರ್ ಒಂದು ಬ್ಯಾಡ್ ಅನಿಮಲ್, ಅದನ್ನು ನೀನು ಪೆಟ್ ಆಗಿ ಸಾಕಬೇಕು ಅಂತ ಒಂದು ವಿಚಾರನ ಬಿಟ್ಬಿಡು ಅಂತ ಹೇಳ್ತಾ, ಇದು ಕ್ಯಾಟ್ ಥರ ಕಾಣ್ತದಲ್ಲ ಅಂತ ಇವ್ರ ತಂದೆ ಅಂದಾಗ ಅವನೇನು ಮಾಡ್ತಾನೆ, ಹೌದು ನಿನಗೆ ಬೇಕಾದರೆ ನನ್ನ ಮನೆಯಲ್ಲಿ ಒಂದು ಕಿಟನ್ ಅದ, ಒಂದು ಬೆಕ್ಕಿನ ಮರಿ ಅದ, ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಶಿ ಬಿಕಮ್ಸ್ ವೆರಿ ಹ್ಯಾಪಿ. ಸೊ ಒನ್ ಡೇ ದ ಡಿಸೈಡ್, ಅಂದರೆ ಅವರು ಡಿಸೈಡ್ ಮಾಡ್ತಾರೆ ಅಂದರೆ ಹೆಡ್ ಮಾಸ್ಟರ್ ಮನೆಗೆ ಹೋಗಿ ಆ ಒಂದು ಬೆಕ್ಕನ್ನು ತೊಗೊಂಡು ಬರಬೇಕು, ಬೆಕ್ಕಿನ ಮರಿಯನ್ನು ತೊಗೊಂಡು ಬರಬೇಕಂತ ದೆ ಡಿಸೈಡ್. ಸೊ ಇದೇ ಹೊತ್ತಿಗೆ ಇವರು ಆ ಹೆಡ್ ಮಾಸ್ಟರ್ನ ಕರ್ಕೊಂಡು ಮೊದಲು ಮನೆಗೆ ಬರ್ತಾರೆ. ಮನೆಗೆ ಬಂದು ಊಟ ಮಾಡಿ ಆಮೇಲೆ ಹೋಗೋಣ ಅಂತ ಹೇಳಿದಾಗ ಓಕೆ ಅಂಥೇಳಿ ಇವನು ಹೆಡ್ ಮಾಸ್ಟರ್ ಹೋಗ್ತಾನೆ. ಸೊ ಅವ್ರ ಮನೆಗೆ ಬರ್ತಾರೆ, ಇವನೇನು ಊಟ ಮಾಡ್ತಾ ಅವರು ತಮ್ಮ ಮಾತಿನಲ್ಲಿ ಬ್ಯುಸಿ ಆಗಿರ್ತಾರೆ. ದೆನ್ ಈಗ ಪೇಜ್ ನಂಬರ್ 209. Go to page number 209 in your textbook, chapter 6. So here you can see, my daughter was delighted that her teacher was dining with us.
She was sitting down in a place with a silver plate in front of her and was halfway through her rice. But when she saw her teacher, she exclaimed, I will also eat with teacher, and tried to get up. ನೋಡ್ರಿ ಇಲ್ಲಿ ಇವಳ ಮನೆಗೆ ಈ ಹೆಡ್ ಮಾಸ್ಟರ್ ಬಂದಿದ್ದಾನೆ ಅಂತಂದಾಗ ಭಾಳ ಖುಷಿಯಾಗಿರ್ತದೆ. ಸೊ ನಾನು ಕೂಡ ಟೀಚರ್ ಜೊತೆ ಊಟ ಮಾಡ್ತೀನಿ ಅಂಥೇಳಿ ಒಂದು ಹಠ ಮಾಡ್ತಾ ಇರ್ತಾಳೆ. ಯಾಕಂದರೆ ಇವಳ ಮನೆಗೆ ಇವರ ಪ್ರಿಯವಾದ ಟೀಚರ್ಗೆ ಇವರ ಪ್ರಿಯ ಟೀಚರ್ಗೆ ಬಿಲವೆಡ್ ಟೀಚರ್ ಮನೆಗೆ ಬಂದಿದ್ದು ಅವಳಿಗೆ ಭಾಳ ಖುಷಿ ಇರ್ತದೆ. ದೆನ್ ಸೊ ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವರು ಹೆಡ್ ಮಾಸ್ಟರ್ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಸೊ ಅಲ್ಲಿ ಅವನ ಮನೆ ಇದ್ದದ್ದು ಆ್ಯಂಡರ್ಸನ್ ಲೇನ್ ಅಂತ ಒಂದು ಪ್ರದೇಶದಲ್ಲಿ ಒಂದು ಏರಿಯಾದಲ್ಲಿ. ಓಕೆ, ಅದು ಹೆಂಗಿತ್ತು ನೋಡ್ರಿ, ಪೇಜ್ ನಂಬರ್ 212. ಇದರಲ್ಲಿ we walked down the road. His house was in Anderson Lane, which was a furlong east of my house, a locality we had never visited. ಸೊ ಕೃಷ್ಣ ಏನು ಮಾಡ್ತಾನೆ, ಇವನ ಮಗಳನ್ನು ಕರ್ಕೊಂಡು ಆ್ಯಂಡರ್ಸನ್ ಲೇನ್ಗೆ ಹೋಗ್ತಾನೆ. ಅದು ಒಂದು ಫರ್ಲಾಂಗ್, ಇವನ ಮನೆಯಿಂದ ಒಂದು ಫರ್ಲಾಂಗ್ ದೂರ ಇತ್ತು. ಓಕೆ, ಮನೆಯ ಒಂದು ಪೂರ್ವ ದಿಕ್ಕಿಗೆ ಒಂದು ಫರ್ಲಾಂಗ್ನಷ್ಟು ದೂರ ಇದ್ದಂಥ ಮನೆ ಒಂದು ತನ್ನ ಏರಿಯಾ ಆಗಿತ್ತು. ಅಲ್ಲಿ ಯಾವತ್ತೂ ಕೃಷ್ಣ ಮತ್ತು ಬೇರೆ ಇವ್ರ ಮನೆಯವರು ಯಾರೂ ಅಲ್ಲಿ ಹೋಗಿರಲಿಲ್ಲ. ಓಕೆ, ಅಲ್ಲಿ ಪರಿಸ್ಥಿತಿ ಹೆಂಗಿತ್ತು ನೋಡ್ರಿ ಆ ಏರಿಯಾದು. ಇಟ್ ವಾಸ್ ಅ ಸ್ಟ್ರೀಟ್ ವಿದಿನ್ ಅ ಸ್ಟ್ರೀಟ್ ಆ್ಯಂಡ್ ಅ ಲೇನ್ ಟಕ್ಡ್ ಅವೇ ಇನ್ ಟು ಅ ಲೇನ್. ದೆರ್ ವಾಸ್ ಎವ್ರಿ ಸೈನ್ ದಟ್ ದ ಮುನ್ಸಿಪಾಲಿಟಿ ಹ್ಯಾಡ್ ಫಾರ್ಗಾಟನ್ ದ ಎಕ್ಸಿಸ್ಟೆನ್ಸ್ ಆಫ್ ದಿಸ್ ಪಾರ್ಟ್ ಆಫ್ ದ ಟೌನ್. ನೋಡ್ರಿ, ಅಂದ್ರೆ ಆ ಒಂದು ಪ್ರದೇಶವನ್ನು ನೋಡಿದ್ರೆ ಕೃಷ್ಣಗೆ ಏನು ಅನಿಸುತ್ತಪ್ಪ ಅಂತಂದ್ರೆ, ಮುನ್ಸಿಪಾಲ್ಟಿಯವರು ಈ ಒಂದು ಪ್ರದೇಶವನ್ನು, ಈ ಒಂದು ಏರಿಯಾವನ್ನು ಮರ್ತೇ ಬಿಟ್ಟಾರೇನಪ್ಪ ಅನ್ನೋ ಲೆವೆಲಿಗೆ ಬಂದುಬಿಟ್ಟದ. ಅಂದರೆ ಅಷ್ಟು ಹೊಲಸು, ಅಷ್ಟು ಕೊಳಕಾದಂಥ ಒಂದು ಪ್ರದೇಶ ಅದು. ಓಕೆ, ಒಂದು ಏರಿಯಾ. ದೆನ್ yet it seemed to maintain a certain degree of sanitation, mainly with the help of the sun, wind and rain. The sun burned so severely most months that bacteria and infection turned to ashes. The place had a general cleanup when the high winds rose before the monsoon set in and whirled into a column of the paper scraps, garbage, eggshells and leaves. The column precipitated itself into the adjoining street and thence to the next, and so on till perhaps it reached a main thoroughfare where the municipal sanitary staff worked, if they worked anywhere at all. ಅಂದರೆ ಅಷ್ಟೊಂದು ಕೊಳಕಾಗಿತ್ತು ಪ್ರದೇಶ. ಅಂದರೆ ಎಲ್ಲ ಕಡೆ ಪೇಪರ್ ಸ್ಕ್ರ್ಯಾಪ್ಸ್ ಆಗಲಿ, ಗಾರ್ಬೇಜ್ ಆಗಲಿ, ಎಗ್ ಶೆಲ್ಸ್ ಆಗಲಿ, ಓಕೆ, ಇದೆಲ್ಲ ನೋಡೋದಕ್ಕಲ್ಲಿ ಕಾಣ್ತಾ ಇತ್ತು. ಅಂದರೆ ಟೋಟಲಿ ಅನ್ಕ್ಲೀನ್ ಪ್ಲೇಸ್ ಅದು ಅಂತೇಳಿ. ಅಂಥ ಒಂದು ಪ್ಲೇಸಲ್ಲಿ ಇವನು ಹೆಡ್ ಮಾಸ್ಟರ್ ಅಲ್ಲಿ ವಾಸ ಮಾಡ್ತಿದ್ದಾನೆ ಆ ಒಂದು ಏರಿಯಾದಲ್ಲಿ. ಓಕೆ, ದೆನ್ ದೇ ರೀಚ್ ಹೆಡ್ ಮಾಸ್ಟರ್ಸ್ ಹೌಸ್. ಸೊ ಅಲ್ಲಿ ಮನೆ ಹತ್ರ ಹೋಗಿ ಹೆಡ್ ಮಾಸ್ಟರ್ ಅಂತಾನೆ, ನಾವು ದಿಸ್ ಈಸ್ ಮೈ ಹೌಸ್. ದ ಟೈಲ್ಸ್ ಆಫ್ ದ ರೂಫ್ ಜೆಟೆಡ್ ಇನ್ ಟು ದ ಸ್ಟ್ರೀಟ್, ಅ ಗಟರ್ ಗರ್ಗಲ್ಡ್ ಆ್ಯಂಡ್ ರ್ಯಾನ್ ಡೌನ್ ಇನ್ ಫ್ರಂಟ್ ಆಫ್ ದಿ ಹೌಸ್. ಅಂದರೆ ಇದು ನನ್ನ ಮನೆ ಅಂತ ತೋರಿಸ್ತಾನೆ. ಸೊ ಕೃಷ್ಣ ಅದನ್ನು ನೋಡ್ತಾನೆ. ಆ ಮನೆ ಮುಂದೆಲ್ಲ ಗಟ್ರ ಇರ್ತದೆ. ಓಕೆ, ಮನೆ ಮುಂದೆ ಗಟ್ರ ಇರ್ತದೆ. ಓಕೆ, ಆ ಒಂದು ಟೈಲ್ಸು ಆಫ್ ದ ರೂಫ್ ಜೆಟೆಡ್ ಇನ್ ಟು ದ ಸ್ಟ್ರೀಟ್, ಅ ಗಟರ್ ಗರ್ಗಲ್ಡ್ ಆ್ಯಂಡ್ ರ್ಯಾನ್ ಡೌನ್ ಇನ್ ಫ್ರಂಟ್ ಆಫ್ ದ ಮನೆ ಮುಂದೆ ಒಂದು ಹೊಲಸು ಗಟರ್ ಇರ್ತದೆ. ದೆನ್ ಅವಾಗೇನಂತಾನೆ, ಕಮ್ ಆನ್ ಕೇರ್ಫುಲಿ, ಡೋಂಟ್ ಫಾಲ್ ಆಫ್ ಇನ್ ಟು ದ ಗಟರ್. ಅಂದರೆ ಕೇರ್ಫುಲ್ಲಾಗಿ ಬರ್ರಿ, ಗಟ್ರಲ್ಲಿ ಬಿದ್ದಿದ್ದೀರಿ ನೋಡ್ರಿ ಅಂತ ಹೇಳಿ ವಾರ್ನ್ ಮಾಡಿ ಒಳಗಡೆ ಕರ್ಕೊಂಡು ಬರ್ತಾನೆ. ದೆನ್ ಇಲ್ಲಿ ಚಿತ್ರಣ ಹೆಂಗೆ ಕೊಡ್ತಾನೆ ನೋಡ್ರಿ, ಇಲ್ಲಿ ಹೆಡ್ ಮಾಸ್ಟರ್ನ ಮಕ್ಕಳು ಹೆಂಗಿರ್ತಾರೆ ಅದ್ರ ಚಿತ್ರಣ. ದೆನ್ ಆ್ಯಸ್ ಸೂನ್ ಆ್ಯಸ್ ವಿ ಹ್ಯಾಡ್ ಕ್ರಾಸ್ ದ ಗಟರ್, 3 children of ages between 7 and 10 stood in the doorway and hugged him. ನೋಡ್ರಿ, ಇನ್ನೇನು ಆ ಗಟ್ರ್ ಕ್ರಾಸ್ ಮಾಡಿ ಮನೆ ಒಳಗೆ ಹೋಗ್ಬೇಕನ್ನಟ್ಟಿಗೆ 3 children of ages between 7 and 10 stood in the doorway and hugged him. ಸೊ 3 ಜನ ಮಕ್ಕಳು, ಅಂದರೆ ಅವನ 3 ಜನ ಮಕ್ಕಳು 7ರಿಂದ 10 ವಯಸ್ಸಿನ ನೋಡು ಇದ್ದಂಥವ್ರು, ಅವರು ಡೋರ್ವೇ ಅಂದರೆ ಬಾಗಿಲ ಹತ್ರ ಬಂದು ಅವನನ್ನು ಹಗ್ ಮಾಡ್ತಾರೆ, ಅವನನ್ನು ಹಿಡ್ಕೊತಾರೆ, ಅಪ್ಪಿಕೊಳ್ತಾರೆ. ದೆನ್ ಈಸ್ ಯುವರ್ ಮದರ್ ಅಟ್ ಹೋಮ್ ಯಾಸ್ಟ್, ನಿಮ್ಮ ತಾಯಿ ಮನೆಯಾಗದಳೇನೋ ಅಂತ ಕೇಳ್ತಾನೆ. ನೋ ದೇ ರಿಪ್ಲೈಡ್, ಇಲ್ಲ ಅಂತ ಹೇಳ್ತಾರೆ. ದೆನ್ ಎಕ್ಸಲೆಂಟ್ ಹಿ ಸೆಡ್ ಆ್ಯಂಡ್ ವೆಂಟ್ ಇನ್, ಭಾಳ ಒಳ್ಳೇದಾಯಿತು, ಮನೆಯಲ್ಲಿಲ್ಲಪ್ಪ ಅಂತ ಭಾಳ ಒಳ್ಳೇದಾಯ್ತು. ದೆನ್ ಹಿ ಲುಕ್ ರಿಲೀವ್ ಟು ಹಿಯರ್ ಇಟ್, ಅವನಿಗೆ ಮನೆಯಲ್ಲಿ ಅವ್ನ ಹೆಂಡತಿ ಇಲ್ಲಪ್ಪ ಅಂತಂದ್ಮೇಲೆ ಅವ್ನಿಗೆ ಸಮಾಧಾನ ಆದವ್ರ ಥರ ಕಾಣ್ತಾನೆ. ದೆನ್ ನಾವು ಯಂಗ್ ಫೆಲೋಸ್, ಹಿಯರ್ ಇಸ್ ಅ ನ್ಯೂ ಫ್ರೆಂಡ್, ಸಿ ವಾಟ್ ಎ ಫೈನ್ ಗರ್ಲ್ ಶಿ ಈಸ್. ನೋಡ್ರಿ, ಇಲ್ಲಿ ನಿಮ್ಮ ಒಂದು ಹೊಸ ಫ್ರೆಂಡ್ ಬಂದಾಳೆ, ನೋಡ್ರಿ ಎಷ್ಟು ಚಂದದಾಳೆ, ಹೇಗಿದ್ದಾಳೆ ನೋಡ್ರಿ ಅಂತ ಹೇಳ್ತಾನೆ. ದೆನ್ ದ ಚಿಲ್ಡ್ರನ್ ಲುಕ್ಡ್ ಆಟ್ ಲೀಲಾ ವಿತ್ ಇಂಟ್ರೆಸ್ಟ್. ಸೊ ಆವಾಗ 3 ಮಕ್ಕಳು ಲೀಲಾ ಕಡೆ ಇಂಟ್ರೆಸ್ಟಿಂದ ನೋಡ್ತಾರೆ, ಬಿಟ್ಟು ಕಣ್ಣು ಬಿಟ್ಟಂಗೆ. ದೆನ್ ಸಮ್ ಹೌ ದಿಸ್ ಅಟೆನ್ಷನ್ ಸೀಮ್ ಟು ಪಜಲ್ ಹರ್. ಆದ್ರೆ ಈ ರೀತಿ ಅವರು ಅವಳ ಕಡೆ ನೋಡಿದಾಗ ಅವಳಿಗೊಂಥರ ಹೆದರಿಕೆ, ಹಿಂಗ್ಯಾಕೆ ನೋಡೋಕತ್ತಾರಪ್ಪ ಇವ್ರು ನನ್ನ ಕಡೆ ಅಂತೇಳಿ. ದೆನ್ ಶಿ ಗ್ರಿಪ್ಟ್ ಮೈ ಹ್ಯಾಂಡ್ಸ್ ಟೈಟ್ ಆ್ಯಂಡ್ ಟ್ರೈ ಟು ಗೆಟ್ ಬಿಹೈಂಡ್ ಮೀ. ಇವ್ರ ಆಕಾರ ನೋಡಿ ಅವಳು ಹೆದರಿಕೆ ಆಗಿ ಕೃಷ್ಣನ ಕೈ ಹಿಡಿದು ಅವಳು ಕೃಷ್ಣನ ಹಿಂದೆ ಹೋಗಿ ಬಚ್ಚಿಟ್ಕೊಳ್ತಾಳೆ. ದೆನ್ ದ ಚಿಲ್ಡ್ರನ್ ಅಡ್ಜಸ್ಟೆಡ್ ದರ್ ಪೊಸಿಷನ್ ಸೊ ದ್ಯಾಟ್ ಶಿ ಮೈಟ್ ಸ್ಟಿಲ್ ಬಿ ವಿದಿನ್ ರೇಂಜ್. ಆದರೂ ಆ ಮಕ್ಕಳು ಅವಳ ಹತ್ರ ಬರೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಫೈನಲಿ ಶಿ ಕುಡ್ ಸ್ಟ್ಯಾಂಡ್ ಇಟ್ ನೋ ಲಾಂಗರ್, ಲೆಟ್ ಅಸ್ ಗೋ ಫಾದರ್, ವೇರ್ ಈಸ್ ದ ಕ್ಯಾಟ್ ಅನ್. ಅವಳಿಗೆ ಅವ್ರನ್ನು ನೋಡಿ ಹೆದರಿಕೆ ಆಗಿ ಅವ್ರು ತಡೆಯೋಕ್ಕಾಗ್ತಿಲ್ಲ. ಅವಳಿಗೆ ಏನು ಮಾಡ್ತಾಳೆ, ಪಾಪ ಹೋಗುನ್ ಬಾ ಬೇಗ, ಆದಷ್ಟು ಬೇಗ ಹೋಗೋಣ ನಡ್ರಿ
ಎಲ್ಲದು ಕ್ಯಾಟ್ ಎಲ್ಲದು ಅಂತ ಕೇಳ್ತಾಳೆ ಆಕಿ. ಶೀಸ್ ಇನ್ ಅ ವೆರಿ ಎಕ್ಸೈಟೆಡ್ ಮೂಡ್. ದೆನ್ ವೇಟ್ ಐ ವಿಸ್ಪರ್ಡ್, ಯು ಮಸ್ಟ್ ನಾಟ್ ಆಸ್ಕ್ ಫಾರ್ ಇಟ್ ಅಟ್ ಒನ್ಸ್, ಸಿ ಹೌ ನೈಸ್ ದೋ ಚಿಲ್ಡ್ರನ್ ಆರ್. ವೇಟ್ ಮಾಡಿ ಅಷ್ಟು ಗಡ್ಬಡಿ ಮಾಡಬೇಡ, ನೋಡಿ ಮಕ್ಕಳು ಎಷ್ಟು ಚಂದ ಅದಾರ ಅಂತ ಕೃಷ್ಣ ಸುಮ್ಮ ಅಂತಾನೆ. ಆದರೆ ಅವನಿಗೂ ಅದು ಲೈಕ್ ಆಗ್ತಿರೋದಿಲ್ಲ ಆ ಮಕ್ಕಳು ನೋಡಿದ್ರೆ. ದೇ ಲುಕ್ಡ್ ಟು ವೈಲ್ಡ್. ನೋಡ್ರಿ ಮಕ್ಕಳು ಹೆಂಗದಾರಪ್ಪ ಅಂದರೆ ದೇ ಲುಕ್ಡ್ ಟು ವೈಲ್ಡ್, ಭಾಳ ಹಾರಿಬಲ್, ಭಾಳ ಹೆದರಿಕೆ ಬರುವಂಗೆ ಅದಾರ ಅವರು. ದೇರ್ ಹೇರ್ ಫುಲ್ ಆಫ್ ಮಡ್ ಆಲ್ಮೋಸ್ಟ್ ಮ್ಯಾಟೆಡ್, ದೇರ್ ಡ್ರೆಸ್ ಟಾರ್ನ್ ಆ್ಯಂಡ್ ಡರ್ಟಿ ಆ್ಯಂಡ್ ಎಬ್ನಾರ್ಮಲ್ ಲೈವ್ಲಿನೆಸ್ ಅಬೌಟ್ ದೆಮ್. ಹೆಂಗದಪ್ಪ ಅಂದ್ರೆ ಅವ್ರ ಕೂದಲು ಸರಿಯಾಗಿ ಜಡ್ಡುಗಟ್ಟ ಹೋದೋರ ಥರ ಅದಾವು, ಬಟ್ಟೆ ಭಾಳ ಕೊಳಕ. ಆಮೇಲೆ ಅವ್ರಿಗೆ ಅದೇ ಒಂದು ಖುಷಿ ಇದ್ದವ್ರ ಥರ ಅವರು ಬಿಹೇವ್ ಮಾಡ್ತಾಯಿದ್ರು ಮಕ್ಕಳು. ಓಕೆ, ದೆನ್ ದೇ ಸ್ಟುಡ್ ರಿಲೆಂಟ್ಲೆಸ್ಲಿ ಸ್ಟೇರಿಂಗ್ ಎಟ್ ಮೈ ಚೈಲ್ಡ್. ದೇರ್ ಫಾದರ್ ಹ್ಯಾಡ್ ಸ್ಲಿಪ್ಡ್ ಇನ್ ಆ್ಯಂಡ್ ನೌ ಕೇಮ್ ಔಟ್ ವಿತ್ ದ ರೋಲ್ ಆಫ್ ಮ್ಯಾನ್. ಈ ಸ್ಪ್ರೆಡ್ ಇಟ್ ಇನ್ ದ ಪ್ಯಾಸೇಜ್ ಬಿಟ್ವೀನ್ ದ ಫ್ರಂಟ್ ಡೋರ್ ಆ್ಯಂಡ್ ದ ಸೆಂಟ್ರಲ್ ಹಾಲ್. ಓಕೆ, ಸೊ ಅಷ್ಟರಲ್ಲಿ ಆ ಮಕ್ಕಳು ಇವನ ಕಡೆ ನೋಡ್ತಾ ಇರಬೇಕಾದಾಗ, ಇವನ ಮಗಳ ಕಡೆ ನೋಡ್ತಾ ಇರಬೇಕಾದಾಗ ಹೆಡ್ ಮಾಸ್ಟರ್ ಒಳಗಡೆ ಹೋಗಿ ಒಂದು ಚಾಪೆ ತಂದು ಹಾಸ್ತಾನೆ. ಓಕೆ, ದೆನ್ ಸೊ ಅವಾಗ ಆ ಮಕ್ಕಳ ಜೊತೆ ಮಾತಾಡ್ತಾನೆ. ಅವ್ರ ತಾಯಿ ಬಗ್ಗೆ ವಿಚಾರಿಸ್ತಾ ಆ ಹೆಡ್ ಮಾಸ್ಟರ್ ಏನಂತಾನಪ್ಪ ಅಂದ್ರೆ, ಅವಾಗ ಆಯಿತು ಹೋಗ್ರಿ, ನೀವು ಈಗ ಆಟ ಆಡ್ಕೊಂಡು ಹೋಗ್ರಿ, ಬೇಕಾದ್ರೆ ಮಗುನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಕೃಷ್ಣನ ಮಗಳು ಲೀಲಾ ಹೆದರ್ಕೊಂಡು ಅವ್ರ ಜೊತೆ ಹೋಗೋದಿಲ್ಲ. ಓಕೆ, ಸೊ ಈ ಥರ ಡಿಸ್ಕಸ್ ಮಾಡ್ತಾ ಇರಬೇಕಾದಾಗ ಒಂದು ಫ್ಯಾಟ್ ಹೆಣ್ಮಗಳು ಬರ್ತಾಳೆ. ಓಕೆ, ನೋಡ್ರಿ ಪೇಜ್ ನಂಬರ್ 216, ಯು ಕ್ಯಾನ್ ಸಿ ಹಿಯರ್. At this point, a fat woman of about 35, with sparse hair tied into a knot at the back of her head, her face shining with oil and perspiration, strode up the steps of the house. Okay, so ಈ ಥರ ಒಂದು ಒಂದು 35 ವಯಸ್ಸಿನ ಒಂದು ಆಸ್ಪಾಸಿನ ಒಂದು ಹೆಣ್ಮಗಳು ಅವಳು ಮನೆಯಲ್ಲೇ ಎಂಟರ್ ಆಗ್ತಾಳೆ. ದೆನ್ ಬರ್ತಾಳೆ. She threw a look at him and did not seem in the least to notice me sitting in the passage, though striding past us. ಸೊ ಹೆಡ್ ಮಾಸ್ಟರ್ನ ನೋಡ್ತಾ ಅವನ ಪಕ್ಕದಲ್ಲಿ ಕುಂತಂಥ ಈ ಕೃಷ್ಣನ ಬಗ್ಗೆ ಗಮನ ಕೊಡದೆ ಅವಳು ಒಳಗಡೆ ಹೋಗ್ತಾಳೆ. ದೆನ್ ಶಿ ವಾಕ್ ಇನ್ ಟು ದ ಹೌಸ್ ಮಟ್ರಿಂಗ್, ಸೊ ಯು ಹ್ಯಾವ್ ಫೌಂಡ್ ದಿ ವೇ ಹೋಮ್ ಆಫ್ಟರ್ ಆಲ್. ಓಕೆ, ಸೊ ಯು ಹ್ಯಾವ್ ಫೌಂಡ್ ದ ವೇ ಹೋಮ್ ಆಫ್ಟರ್ ಆಲ್. ಈಗ ನನಗೆ ಮನೆಗೆ ಬರುವಂಗೆ ಆಯ್ತೇನು, ಈಗ ಮನೆ ದಾರಿ ಗೊತ್ತಾಯ್ತೇನು ನನಗೆ ಅಂತ ಹೇಳ್ತಾಳೆ ಅವನ ಗಂಡಗೆ. ದೆನ್ ಗ್ರಿಟ್ಟಿಂಗ್ ಶೆಟ್ಟಿಂದ ಹಲ್ಲು ಕಡಿತ. ಓಕೆ, ಗ್ರಿಟ್ಟಿಂಗ್ ಹರ್ ಟೀತ್. He didn't reply but merely looked at me sadly. She stood in the doorway of the house and said, "How long must I keep dinner waiting? Do you think I am made of stone? ಎಷ್ಟೊತ್ತು ನಾನು ಊಟ ಮಾಡಲಾರ್ದೆ ಕಾಯಲಿ? ಓಕೆ, ನಿನಗೋಸ್ಕರ ಊಟ ಇಟ್ಕೊಂಡು ಎಷ್ಟೊತ್ತು ಕಾಯ್ಬೇಕು ನಾನು? ನನ್ನ ಕಲ್ಲಿಂದ ನನ್ನನ್ನು ಮಾಡಬೇಕು, ನನ್ನ ಹೃದಯ ಕಲ್ಲಿನಂತೆ ಅದ ಅಂತ ತಿಳ್ಕೊಂಡಿದ್ದೀನಿ, ನಾನೇನು ಕಲ್ಲಿಂದ ಮಾಡಿದಾರೆ ನನಗಂತ ಅಂದ್ಕೊಂಡು ಏನು ಅಂತೇಳಿ ಗಂಡನಿಗೆ ಅವ್ನು ಗದರಿಸಿ ಕೇಳ್ತಾಳೆ. ನೋಬಡಿ ಆಸ್ಕ್ಡ್ ಯು ಟು ವೇಟ್, ನಾನು ಯಾರೂ ವೇಟ್ ಮಾಡಂತ ಹೇಳಿಲ್ಲ ಅಂತ ಹೇಳಿ ಈ ಥರ ಇವರಿಬ್ಬರು ಕಚ್ಚಾಟ ಸ್ಟಾರ್ಟ್ ಆಗ್ತದೆ. ಅವಾಗ ದೆನ್ ವಾಟ್ ಹ್ಯಾಪನ್ಸ್? ಸೊ ಈ ಒಂದು ಕಚ್ಚಾಟದಲ್ಲಿ ಅವ್ನು ಹೆಂಡತಿ ಕೇಳ್ತಾನೆ, ಆ ಬೆಕ್ಕೆಲ್ಲದ ಅಂತ ಕೇಳ್ತಾನೆ, ಬೆಕ್ಕಿನ ಮರಿ ಎಲ್ಲದ ಅಂತೇಳಿ. ನನಗೆ ಗೊತ್ತಿಲ್ಲ ಅದು. ಅವಾಗ ಅವಳೇನಂತಾಳೆ, ಐ ಹ್ಯಾವ್ ಟೂ ಮಚ್ ಟು ಡೂ ಟು ಬಿ ಕೀಪಿಂಗ್ ಕೌಂಟ್ ಆಫ್ ದ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ದಟ್ ಪಾಸ್ ದಿಸ್ ವೇ. ನನಗೆ ಈ ದಾರಿಯಲ್ಲಿ ಅಡ್ಡಾಡುವಂಥ ನಾಯಿ ಮತ್ತು ಬೆಕ್ಕುಗಳ ಲೆಕ್ಕ ಮಾಡೋದಕ್ಕಿಂತನೂ ಬೇರೆ ಇಂಪಾರ್ಟೆಂಟ್ ಕೆಲಸಗಳು ಅದಾವು, ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಬೈತು. ಸೊ ಈ ರೀತಿ ಇಬ್ಬರು ನೋಡು ಒಂದು ತಿಕ್ಕಾಟ. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ, ಆ ಬೆಕ್ಕಿನ ಮರಿ ಸಿಗೋದಿಲ್ಲ. ಬೆಕ್ಕಿನ ಮರಿ ಸಿಗದೆ ಇದ್ದಾಗ ಅವನೇನಂತಾನೆ ಲಾಸ್ಟಿಗೆ, ಈ ಸೆಟ್ ವೆಟ್ ಆ್ಯಂಡ್ ವೆಂಟ್ ಇನ್ ಅಂಡ್ ಲುಕ್ಡ್ ಅಬೌಟ್ ಆ್ಯಂಡ್ ರಿಟರ್ನ್ ಶೇಕಿಂಗ್ ಈಸ್ ಹೆಡ್. ಸೊ ಮನೆಯೊಳಗೆ ಹೋಗಿ ಹುಡುಕಾಟ ನೋಡ್ತಾನೆ, ಎಲ್ಲಿ ಸಿಗೋದಿಲ್ಲ. ಸೊ ಇಟ್ ಯೂಸ್ ಟು ಬಿ ಇನ್ ದ ಸ್ಟೋರ್ ಬಿಹೈಂಡ್ ದಟ್ ಟಿನ್, ಫಾರ್ಗಿವ್ ಮಿ ಬೇಬಿ, ಐ ವಿಲ್ ಪಾಸಿಟಿವ್ಲಿ ಗೆಟ್ ಯುವರ್ ಕ್ಯಾಟ್ ಸೂನ್. ಅಂದರೆ ಇದು ಇಲ್ಲೇ ಎಲ್ಲ ಇರ್ತದೆ, ಯಾಕೋ ಸಿಗ್ತಾ ಇಲ್ಲ ಅಂಥೇಳಿ ಆ ಮಗುನಲ್ಲಿ ಕ್ಷಮೆ ಕೇಳ್ತಾನೆ. ಇಲ್ಲವೇ ನಾನೀಗ ಆದಷ್ಟು ಬೇಗ ಒಂದು ಕ್ಯಾಟನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾನೆ. ದೆನ್ ಈ ವಿಷಯ ಅವನಿಗೆ ಭಾಳ ಬೇಜಾರಾಗಿರ್ತದೆ ಅವನಿಗೆ. ಆ್ಯಕ್ಚುಲಿ ಏನಪ್ಪ, ಮಗು ಮನೆಗೆ ಕರ್ಕೊಂಬಂದು ಬೆಕ್ಕು ತಂದು ಕೊಡಲಾರ್ದಂಥ ಪರಿಸ್ಥಿತಿ ಬಂತಲ್ಲ ಅಂಥೇಳಿ ಅವನಿಗೆ ಭಾಳ ಬೇಜಾರಾಗ್ತದೆ. ದೆನ್ ಸೊ ಇವನು ಏನು ಮಾಡ್ತಾನೆ, ಅವ್ರ ಮನೇಲಿರದೆ ಹೆಡ್ ಮಾಸ್ಟರ್ ವಾಪಸ್ ಕೃಷ್ಣನ ಮನೆಗೆ ಬರ್ತಾನೆ. ಈ ಕಮ್ಸ್ ಬ್ಯಾಕ್ ಟು ಕೃಷ್ಣಾಸ್ ಹೌಸ್. ದೆನ್ ಸೊ ಕೃಷ್ಣನ ಮನೆಗೆ ಬಂದಾದಮೇಲೆ ಏನಾಗ್ತದೆ, ಒಂದು ಸ್ವಲ್ಪ ಇಬ್ಬರು ಏನೋ ಡಿಸ್ಕಸ್ ಮಾಡ್ತಾ ಇರಬೇಕಾದಾಗ ಸೊ ಲೀಲಾ ಅವಳು ಮಾಡಿದಂಥ ಒಂದು ಮನೆಯನ್ನು ತಂದು ತೋರಿಸ್ತಾಳೆ. ಮನೆ ನೋಡಿ ನನಗೆ ಭಾಳ ಖುಷಿ ಆಗ್ತದೆ. ಅಷ್ಟರಲ್ಲಿ ಲೀಲಾ ನಾನು ಹೊರಗಡೆ ಆಟ ಆಡೋಕ್ಕೆ ಹೋಗ್ತೀನಿ ಅಂತೇಳಿ ಇವರಿಬ್ಬರನ್ನ ಬಿಟ್ಟು ಹೊರಗಡೆ ಹೋದಾಗ ಹೆಡ್ ಮಾಸ್ಟರ್ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ನೋಡ್ರಿ. ಪೇಜ್ ನಂಬರ್ 218, 219 ಅಲ್ಲಿ, he put away the book, remained silent for a moment and said, did you notice how quickly that child dropped us and joined her fellows? ನೀನು ನೋಡಿದಿ ಹೆಂಗೆ ಲೀಲಾ ನಮ್ಮನ್ನು ಬಿಟ್ಟು ಹೋದ್ಲು ಹೊರಗೆ. ಓಕೆ, ನಾವು ಅಡಲ್ಟ್ಸ್. ಓಕೆ, ನಮ್ಮನ್ನು ಬಿಟ್ಟು ಅವಳು ತನ್ನ ಸ್ನೇಹಿತರ ಜೊತೆ, ಇನ್ನೂ ಬೇರೆ ಚಿಕ್ಕ ಮಕ್ಕಳ ಜೊತೆ ಹೆಂಗೆ ಆಟ ಆಡೋಕ್ಕೆ ಹೋದೆ ನೋಡಿದೆ ಅಂತ ಕೇಳ್ತಾನೆ. ಅಡಲ್ಟ್ ಕಂಪ್ನೀಸ್ ಅನ್ಫಿಟ್ ಫಾರ್ ಏಂಜಲ್ಸ್. ಈ ಒಂದು ದೇವದೂತರು ಏನದಾರಲ್ಲ, ಈ ಚಿಕ್ಕ ಮಕ್ಕಳು ಏನದಾರಲ್ಲ, ಅವ್ರು ದೇವದೂತರು ಇದ್ದಂಗೆ. ಅವರು ನಮ್ಮಂಥ ದೊಡ್ಡವ್ರ ಜೊತೆ ಸೇರಬಾರ್ದು, ನಮ್ಮ ಕಂಪ್ನಿ ಅವ್ರಿಗೆ ಅನ್ಫಿಟ್ ಇದ್ದಂಗೆ. ನಾವು ಅವ್ರ ಜೊತೆ ಸೇರೋಕ್ಕೆ ನಾವೇ ಅನ್ಫಿಟ್ ಅಂತ ಬೈತಾನೆ. ಮಕ್ಕಳ ಜೊತೆ ನಮ್ಗೆ
ಹೊಂದ್ಕೊಂಡು ಹೋಗೋಕ್ಕಾಗೋದಿಲ್ಲ. ಓಕೆ, ಅಡಲ್ಟ್ಸ್ ಹು ಕಾಂಟ್ ಇವನ್ ಕೀಪ್ ಅ ಪ್ರಾಮಿಸ್ ಇನ್ ರಿಗಾರ್ಡ್ ಟು ಎ ಕಿಟನ್. ಎಂಥ ಅಡಲ್ಟ್ಸ್ ನಾವು ದೊಡ್ಡವರಾಗಿ ಏನು ಉಪಯೋಗ? ಓಕೆ, ಆ ಮಗಳಿಗೆ ನಾನು ಬೆಕ್ಕು ಕೊಡ್ತೀನಿ ಅಂತ ಹೇಳಿದ್ದೆ, ಬಟ್ ನನ್ನ ಪ್ರಾಮಿಸನ್ನು ನಾನು ಇಟ್ಕೊಳಕ್ಕಾಗಲಿಲ್ಲ. ನನಗೆ ಅಂದರೆ ಪ್ರಾಮಿಸ್ನ ಅವಳಿಗೆ ಮಾಡಿದಂಥ ಒಂದು ಪ್ರಾಮಿಸನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ. ಓಕೆ, ನಾನು ನನ್ನ ಮಾತಿಗೆ ತಕ್ಕಂತೆ ನಡೆಯೋಕ್ಕಾಗಲಿಲ್ಲ. ಒಂದು ಬೆಕ್ಕನ್ನು ಕೊಡೋಕ್ಕಾಗಲಿಲ್ಲ ಮಗುಗೆ ಅಂತ ಒಂದು ಭಾಳ ವ್ಯತ್ಯೆ ಪಡ್ತಾನೆ. ಹೆಲ್ಪ್ಲೆಸ್ ಫೂಲ್ಸ್ ವಿ ಮಸ್ಟ್ ಅಪಿಯರ್ ಟು ಹರ್ ವಾಟ್ ವಿಶ್ ಈ ವಾಷನ್ನೆಸ್. ಅಂದರೆ ನಾವೆಲ್ಲ ಹೆಂಗೆ ಕಾಣ್ತೀವಿ ಒಳಗೆ ಒಂದು ಹೆಲ್ಪ್ಲೆಸ್ ಫೂಲ್ಸ್ ಥರ. ಓಕೆ, ಏನು ಉಪಯೋಗ ಇಲ್ಲದಂಥ ವ್ಯಕ್ತಿಗಳ ಥರ ಅವಳಿಗೆ ಕಾಣಿಸಿರ್ಬೋದು ನಾವು ಅಂತ ಹೇಳ್ತಾನೆ. ದೆನ್ ಸೊ ಅಷ್ಟೊತ್ತಿಗೆ ಕೃಷ್ಣ ಗೋಸ್ ಫಾರ್ ಎ ವಾಕ್, ಓಕೆ, ವಿತ್ ದಿಸ್ ಹೆಡ್ ಮಾಸ್ಟರ್. ಓಕೆ, ದೆನ್ page number 219, I and the headmaster walked down to the river bank, sat on the sand and watched the sunset. He told me. ಓಕೆ, ಸೊ ಅಲ್ಲಿ ನದಿ ದಂಡೆಗೆ ಇವರು ವಾಕ್ ಮಾಡ್ತಾ ಹೋಗ್ತಾ ಅಲ್ಲಿ ಮಣ್ಣಿನ ಮೇಲೆ ಕುಂತು ಆ ಸನ್ಸೆಟ್ಟನ್ನು ನೋಡ್ತಾ ಇದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ, ಸೂರ್ಯಾಸ್ತವನ್ನು ನೋಡ್ತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ಹೆಡ್ ಮಾಸ್ಟರ್ ಏನಂತಾನೆ, ತನ್ನ ಜೀವನದಲ್ಲಿ ಅವನ ಪಾಸ್ಟ್ ಲೈಫ್ಗೆ ಅವನ ಜೀವನದ ಬಗ್ಗೆ ಮಾತಾಡ್ತಾನೆ. ಏನಂತ ನೋಡ್ರಿ, some 20 years ago when I passed my BA at the university, they wanted me to take law. ಅಂದರೆ ಇವನು BA ಪಾಸ್ ಮಾಡಿದ್ಮೇಲೆ ಮನೆಯವರ ಉದ್ದೇಶ ಏನಿತ್ತಪ್ಪ ಅಂತಂದರೆ, ಏನು ಇಚ್ಛೆ ಇತ್ತಪ್ಪ ಅಂದರೆ ಇವನು ಲಾ ಕಲಿಬೇಕು ಅಂತ ಇತ್ತು. ಆ್ಯಂಡ್ ದೆನ್ ವಾಂಟೆಡ್ ಟು ರಶ್ ಮೀ ಇಂಟು ಅನ್ ಆಫೀಸ್ ಚೇರ್, ಬಟ್ ಐ ರೆಸಿಸ್ಟೆಡ್. ಆದರೆ ನನಗೆ ಲಾ ಮಾಡಿಸಿ ಇವರು ಬೇರೆ ಜಾಬನ್ನು ನನಗೆ ಜಾಬನ್ನು ತೊಗೊಳ್ಳೋಂಗೆ ಮಾಡಬೇಕು ಅಂತ ಅವರು ಇಚ್ಛೆ ಇತ್ತು, ಬಟ್ ನನಗದು ಇಷ್ಟ ಇರಲಿಲ್ಲ. ಸೊ ನಾನು ರೆಸಿಸ್ಟ್ ಮಾಡಿದೆ. ಐ ಲವ್ ಚಿಲ್ಡ್ರನ್, ವಾಂಟೆಡ್ ಟು ಸ್ಟಾರ್ಟ್ ದ ಸ್ಕೂಲ್. ನನಗೆ ಮಕ್ಕಳ ಮೇಲೆ ಭಾಳ ಪ್ರೀತಿ ಇತ್ತು. ಈಗ ನಾನೊಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು. ಹೌ ಕ್ಯಾನ್ ಎನಿವನ್ ಪ್ರಿವೆಂಟ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ವಾಂಟ್? ನನಗೆ ಏನು ಮಾಡಬೇಕು, ನಾನೇನು ಮಾಡ್ಬೇಕಂತೀನಲ್ಲ ಅದನ್ನು ಯಾಕೆ ಇನ್ನೊಬ್ಬರು ನನಗೆ ಅದಕ್ಕೆ ತಡೆ ಮಾಡ್ತಾರೆ? ಯಾಕೆ ನನ್ನನ್ನು ಸ್ಟಾಪ್ ಮಾಡಬೇಕು ಅಂತ ಒಂದು ಪ್ರಶ್ನೆ. ದೆನ್ ಐ ಹ್ಯಾಡ್ ಬೀನ್ ಹಸಲ್ಡ್ ಇನ್ ಟು ಎ ಮ್ಯಾರೇಜ್ ವಿಚ್ ಡಿಡ್ ನಾಟ್ ಇಂಟ್ರೆಸ್ಟ್ ಮೀ. ನನಗೆ ಮ್ಯಾರೇಜ್ನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಸುಮ್ಮನೆ ನನಗೆ ಬಲವಂತದಿಂದ ಮದುವೆ ಮಾಡಿಸಿದ್ರು. ಆ್ಯಂಡ್ ಐ ವಾಸ್ ನಾಟ್ ಗೋಯಿಂಗ್ ಟು ಬಿ ಹಸಲ್ಡ್ ಇನ್ ಟು ಎ ಪ್ರೊಫೆಷನ್ ಐ ಡಿಡ್ ನಾಟ್ ಕೇರ್ ಫಾರ್. ಅಂದರೆ ಅವನು ಏನು ಮಾಡ್ಬೇಕಂತ ಇದನ್ನೆಲ್ಲ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದ. ಅದಕ್ಕೆ ಯಾರು ಒಂದು ಯಾವುದೇ ರೀತಿಯಿಂದ ಅವನಿಗೆ ಒಂದು ಸ್ಪಂದನೆ ನೀಡಲಾರ್ದೆ, ಅವನಿಗೆ ಒಂದು ಹೆಲ್ಪನ್ನು ಮಾಡಲಾರ್ದೆ, ಅವನಿಗೆ ಹುರಿದುಂಬಿಸಲಾರ್ದೆ, ಇವನಿಗೆ ಇಂಟ್ರೆಸ್ಟ್ ಇರಲಾರ್ದಂಥ ಒಂದು ಕೆಲಸದಲ್ಲ. ಅಂದರೆ ಇವನು ಮ್ಯಾರೇಜನ್ನು ಮಾಡಿಸಿ ಅವನಿಗೆ ಎಲ್ಲ ರೀತಿಯಿಂದಲೂ ಅವನಿಗೆ ನಿರ್ಬಂಧವನ್ನು ಹೇರ್ತಾರೆ. ದೆನ್ ಐ ವಾಸ್ ದ ಓನ್ಲಿ ಸನ್ ಆಫ್ ಮೈ ಫಾದರ್, ಬಟ್ he said such bitter things that I left home. We had a fine house in Lawley Extension. You would not believe it. I was brought up there. It is a memory of those days which is rankling in my wife's heart and has made her so bad and mad. ಅಂದರೆ ನಾನು ತಂದೆಗೆ ಒಬ್ಬನೇ ಮಗನಾಗಿದ್ದೆ. ಆದರೆ ಅವನು ಬೈಯೋದ್ರಿಂದ ಅವನ ಕೆಟ್ಟ ವರ್ತನೆಯಿಂದ ನಾನು ಮನೆ ಬಿಟ್ಟು ಬರಬೇಕಾಯಿತು. ನಾವು ಕೂಡ ಲಾಲಿ ಎಕ್ಸ್ಟೆನ್ಷನ್ನಲ್ಲಿ ಒಂದು ಒಳ್ಳೆಯ ಮನೆಯಲ್ಲಿ ಇದ್ದೀವಿ. ಓಕೆ, ಇದೇ ಒಂದು ನೆನಪುಗಳು ನನ್ನ ವೈಫ್ ಮೆಲುಕು ಹಾಕ್ತಾ ಅವಳಿಗೆ ಇಷ್ಟು ಸಿಟ್ಟು ಮತ್ತು ಅವಳು ಇಷ್ಟು ಕೆಟ್ಟವಳಾಗಿ ಅವಳು ವರ್ತನೆ ಮಾಡ್ತಾಳೆ ಅಂತ ಹೇಳಿದೆ. ಐ ವಾಕ್ಡ್ ಔಟ್ ಓವರ್ ದಿ ಕ್ವಶನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ವೆಂಟ್ ಬ್ಯಾಕ್ ಹೋಮ್ ಓನ್ಲಿ ಆನ್ ದ ಡೇ ಹಿ ಡೈಡ್. ನಾನು ಈ ಒಂದು ನೌಕರಿಯ ವಿಷಯಕ್ಕೋಸ್ಕರ ಆ ಮನೆಯನ್ನು ಬಿಟ್ಟು ಬರಬೇಕಾಯಿತು. ಮುಂದೆ ನನ್ನ ತಂದೆ ಸತ್ತಾಗ ನಾನು ಮತ್ತೆ ಆ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂತು. ಆ್ಯಂಡ್ ದೆನ್ ಮೈ ವೈಫ್ ಥಾಟ್ ಐ ವುಡ್ ಆಕ್ಯುಪೈ ದಟ್ ಹೌಸ್ ಆಫ್ಟರ್ ಹಿಸ್ ಡೆತ್, ಬಟ್ ನಾಟ್ ಐ. ಆವಾಗ ನನ್ನ ಹೆಂಡತಿ ಏನು ಅಂದ್ಕೊಂಡಿದ್ಲಪ್ಪ ಅಂತಂದರೆ, ಆ ಮನೆಯನ್ನು ನಾನೇ ತೊಗೋಬೋದು, ಅಥವಾ ಆ ಮನೆಯನ್ನು ಕಂಪ್ಲೀಟ್ ಒಡೆತನವನ್ನು ನಾನೇ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೋದು ಅಂತ ನನ್ನ ಹೆಂಡತಿ ಅಂದ್ಕೊಂಡಿದ್ಲು. ಬಟ್ ನನಗದು ಇಷ್ಟ ಇರಲಿಲ್ಲ. ನಾನು ಅದನ್ನು ಬಿಟ್ಟುಬಿಟ್ಟೆ. ಐ ಡೋಂಟ್ ನೋ ವಾಟ್ ಹಿ ಹ್ಯಾಸ್ ಡನ್ ವಿತ್ ಇಟ್. He had married a second time after my mother died, and I think she and her children or his brothers must be fighting for it. ಅಂದರೆ ಏನಾಯಿತು ಮನೆ ಪರಿಸ್ಥಿತಿ ನಂಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ನನ್ನ ತಂದೆ ಇನ್ನೊಂದು ಮದುವೆ ಆಗಿದ್ದ. ಸೊ ಅವನ ಹೆಂಡತಿ ಮತ್ತು ಇನ್ನು ಎರಡನೇ ಹೆಂಡತಿ ಮತ್ತು ಅವನ ಮಕ್ಕಳು ಅದ್ರ ಬಗ್ಗೆ ಜಗಳ ಮಾಡ್ತಿರ್ಬೋದು ಅಂತ ಹೇಳ್ತಾನೆ. ದೆನ್ I don't want that house. I have no use for it. I don't want any of his money either. ನನಗೆ ಆ ಮನೆ ಬೇಕಾಗಿಲ್ಲ. I don't want that house. I have no need for it. ಓಕೆ, ನನಗೆ ಯಾವುದೇ ರೀತಿಯೊಂದು ಉಪಯೋಗ ಇಲ್ಲ. ಸೊ ಹೀಗಾಗಿ ನನಗೆ ಅವನ ದುಡ್ಡನ್ನು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾನೆ. ಬಟ್ ಮೈ ವೈಫ್ ಎಕ್ಸ್ಪೆಕ್ಟ್ಸ್ ಮೀ ಟು ಬಿ ಫೈಟಿಂಗ್ ಫಾರ್ ದೀಸ್ ರೈಟ್ಸ್. ಆದರೆ ನನ್ನ ಹೆಂಡತಿ ನಾನು ಇವೆಲ್ಲವನ್ನು ಪಡೆಯೋದಕ್ಕೋಸ್ಕರ ಹೋರಾಟ ಮಾಡಬೇಕು, ಜಗಳ ಮಾಡಬೇಕು, ಫೈಟ್ ಮಾಡಬೇಕು ಅನ್ನೋದು ಅವಳ ಉದ್ದೇಶ ಆಗಿದೆ. ಬಟ್ ನನಗದು ಮನಸ್ಸಿಲ್ಲ. ದೆನ್ ಐ ಕಾಂಟ್ ಎಂಜಾಯ್ ದೀಸ್ ರೈಟ್ಸ್ ಇವನ್ ಇಫ್ ಐ ಗೆಟ್ ದೆಮ್, ಆ್ಯಂಡ್ ಐ ಥಿಂಕ್ ಇಟ್ ಇಸ್ ವೇಸ್ಟ್ ಆಫ್ ಒನ್ಸ್ ಪ್ರೆಷಿಯಸ್ ಅವರ್ಸ್ ಆಫ್ ಲಿವಿಂಗ್ ಟು ಬಿ ಎಂಗೇಜ್ಡ್ ಇನ್ ಅ ಕಾಂಟೆಸ್ಟ್. ನಾನು ಏನಾದರೂ ಅದನ್ನು ಪಡೆದರೂ ಕೂಡ ಅದನ್ನು ಅನುಭವಿಸ್ತೀನಿ ಅನ್ನೋದು ವಿಶ್ವಾಸ ಇಲ್ಲ. ಇಂಥದಕ್ಕೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡೋದಲ್ಲ ಅಂತೇಳಿ ನನ್ನ ಬಲವಾದ ನಂಬಿಕೆ ಅಂತ ಹೇಳ್ತಾನೆ. ದೆನ್ ಬಟ್ ಯುವರ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಕುಡ್ ಬಿ ಇನ್ ಬೆಟರ್ ಸರ್ಕಮ್ಸ್ಟೆನ್ಸಸ್. ಆದರೆ ನಿನ್ನ ಮಕ್ಕಳು ಮತ್ತು ನಿನ್ನ ಹೆಂಡತಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಇರ್ಬೋದಲ್ಲಪ್ಪ, ನೀನು ಯಾಕೆ ಬ್ಯಾಡ್ ಅಂತ ಹೇಳ್ತಾನೆ. ಆವಾಗ ಯು ಥಿಂಕ್ ಸೊ? ನೋ ಚಾನ್ಸ್ ಆಫ್ ಇಟ್ ಮೈ ಫ್ರೆಂಡ್. ಶಿ ವಿಲ್ ಕ್ರಿಯೇಟ್ ಜಸ್ಟ್ ದೋಸ್ ಸರೌಂಡಿಂಗ್ಸ್ ಫಾರ್ ಹರ್ ಸೆಲ್ಫ್ ಇವನ್ ಇನ್ ಎ ಪ್ಯಾಲೇಸ್. ನೀನು ಹಂಗೆ ತಿಳ್ಕೊಬೇಡ. ಹಂಗೆ ತಿಳ್ಕೊಂಡಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಅವ್ರು ಎಂಥ ವಾತಾವರಣದಲ್ಲಿ ಇರಲಿ, ಒಂದು ಅರಮನೆಯಲ್ಲಿದ್ದರೂ ಕೂಡ ಅವಳು ಅದನ್ನು ಹಾಳುಗೆಡುವವಳೆ ಅಂತ ಹೆಂಡತಿ ಅದಾಳು ಅವಳು ಅಂತ ಬೈತಾನೆ. ದೆನ್ ಬಟ್ ಯು ಹ್ಯಾವ್ ನಾಟ್
ಪುಟ್ ಹರ್ ಇನ್ ಅ ವೆರಿ ಹ್ಯಾಪಿ ಲೊಕ್ಯಾಲಿಟಿ. ಬಟ್ ನೀನು ಅವಳನ್ನು ಒಂದು ಒಳ್ಳೆಯ ಒಂದು ಏರಿಯಾದಲ್ಲಿ ಇಟ್ಟಿಲ್ಲಲ್ಲ, ಕೆಟ್ಟ ಒಂದು ಸರಿ ಏರಿಯಾದಲ್ಲಿ ಇಟ್ಟಿಲ್ಲಲ್ಲ ನೀನು ಅಂತ ಅವನು ಒಂದು ಮಾತು ಹೇಳ್ತಾನೆ. ಪರ್ಹ್ಯಾಪ್ಸ್ ನಾಟ್, ಬಟ್ ಐ ಚೋಸ್ ಇಟ್ ಡೆಲಿಬರೇಟ್ಲಿ. ಇಟ್ ಈಸ್ ವೇರ್ ಗಾಡ್ ರಿಸೈಡ್ಸ್. ಬಹುಶಃ ಇದ್ದಿರ್ಬೋದು, ಆದರೆ ನಾನು ಬೇಕಂತೆ ಆ ಒಂದು ಏರಿಯಾದಲ್ಲಿದ್ದೀನಿ, ಯಾಕಂದರೆ ಅಂಥ ಒಂದು ಪ್ರದೇಶದಲ್ಲಿಯೇ ದೇವ್ರು ಇರ್ತಾನೆ ಅಂತ ಹೇಳ್ತಾನೆ. ಇಟ್ ಈಸ್ ವೇರ್ ವಿ ಶುಡ್ ಲಿವ್ ಆ್ಯಂಡ್ ಇಫ್ ವಿ ಹ್ಯಾವ್ ಎನಿ ವರ್ತ್ ಇನ್ ಅಸ್ ದ ಪ್ಲೇಸ್ ವಿಲ್ ಚೇಂಜ್ ಥ್ರೂ ಅವರ್ ಪ್ರೆಸೆನ್ಸ್. ನಾವು ಅಂತಲ್ಲೇ ಹೋಗಿರಬೇಕು. ನಮ್ಮಲ್ಲಿ ಏನಾದರೂ ಆ ಒಂದು ವರ್ತ್ ಇದ್ದರೆ ಆ ಪ್ಲೇಸ್ ಕೂಡ ಚೇಂಜ್ ಆಗ್ತದೆ ಅಂತ ಹೇಳ್ತಾನೆ. ದೆನ್ ಬಟ್ ಮೈ ವೈಫ್ ಡಸ್ ನಾಟ್ ಬಿಲೀವ್ ಇನ್ ಎನಿಥಿಂಗ್ ಲೈಕ್ ಇಟ್. ಶಿ ಥಿಂಕ್ಸ್ ಮೈ ಸ್ಕೂಲ್ ಅ ಫೂಲ್ಸ್ ಐಡಿಯಾ. ಓಕೆ, ಬಟ್ ನನ್ನ ಹೆಂಡತಿ ಇಂಥ ವಿಷಯದಲ್ಲಿ ಅವಳಿಗೆ ನಂಬಿಕೆ ಇಲ್ಲ. ಅವಳೇನು ಮಾಡ್ತಾಳಪ್ಪ ಅಂದರೆ ಇದೊಂದು ಫೂಲ್ಸ್ ಐಡಿಯಾ ಇರಬೇಕು, ಇವನು ಸ್ಕೂಲ್ ಮಾಡಿದಂಥ ಒಂದು ಐಡಿಯಾ ಏನದಲ್ಲ ಇದು ಫೂಲ್ಸ್ ಐಡಿಯಾ ಅಂತ ಬೈತಿರ್ತಾಳೆ ಅಂತ ಹೇಳ್ತಾನೆ. ದೆನ್ ವೋಂಟ್ ಸೆಂಡ್ ದ ಚಿಲ್ಡ್ರನ್ ದೇರ್. ಹೀಗಿದ್ದಾಗ ಅವಳು ತನ್ನ ಮಕ್ಕಳನ್ನು ಕೂಡ ಆ ಸ್ಕೂಲಿಗೆ ಕಳಿಸೋದಿಲ್ಲ. ಐ ಡಿಡ್ ಮೈ ಬೆಸ್ಟ್ ಬಟ್ ಇಟ್ ಈಸ್ ನೋ ಯೂಸ್. ಶಿ ಹ್ಯಾಸ್ ಅ ರೈಟ್ ಟು ಸೆಂಡ್ ದೆಮ್ ವೇರ್ ಶಿ ಲೈಕ್ಸ್. ಐ ಥಿಂಕ್ ಶಿ ಸೆಂಡ್ಸ್ ದೆಮ್ ಟು ದ ಗಟರ್ ಆ್ಯಂಡ್ ಪಿಗ್ಸ್ ಟೀ. ಯು ಸಾ ವಾಟ್ ದೇರ್ ಆರ್ ಲೈಕ್. ಅವಳಿಗೆ ಅವಳ ಮಕ್ಕಳನ್ನು ಎಲ್ಲಿ ಬೇಕಾದ್ರೂ ಕಳಿಸುವಂಥ ಹಕ್ಕು ಅವಳಿಗೂ ಅದ. ಎಲ್ಲಿ ಬೇಕಾದ್ರೂ ಕಳಿಸ್ಕೊಳ್ಳಿ, ಸ್ಕೂಲಿಗಾದರೂ ಕಳಿಸ್ಲಿ ಅಥವಾ ಒಂದು ಗಟ್ರಿಗಾದರೂ ಕಳಿಸ್ಲಿ ಅಥವಾ ಎಲ್ಲಾದರೂ ಹಂದಿ ಮಲಗುವಂಥ ಒಂದು ಜಾಗದಲ್ಲಾದರೂ ಕಳಿಸ್ಲಿ. ನೋಡೋದು ಅವ್ರು ಹೆಂಗದಾರ, ಮಕ್ಕಳು ಹೆಂಗದಾರ ಅಂತ ನೋಡಿದ್ರೆ ನಿನ್ಗೆ ಗೊತ್ತಾಗಿರ್ಬೇಕಲ್ಲ ಅಂತ ಹೇಳ್ತಾನೆ. ದೆನ್ ಶಿ ಈಸ್ ಅನ್ ಇಂಪಾಸಿಬಲ್ ಟೈಪ್. But my only hope is that there may be a miraculous transformation someday and that she may change. ಅವಳು ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಅದಾಳು ಅವಳು ಸಾಧ್ಯನೇ ಇಲ್ಲ ಅವಳು ಚೇಂಜ್ ಆಗೋದಕ್ಕೆ. ಬಟ್ ಆದರೂ ಕೂಡ ನನಗೊಂದು ಹೋಪ್ ಅದ, ಒಂದಲ್ಲ ಒಂದು ದಿವಸ ಏನಾದರೂ ಒಂದು ಮಿರಾಕ್ಯುಲಸ್ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು. ಓಕೆ, ಒಂದು ಮಿರಾಕ್ಯುಲಸ್ ಟ್ರಾನ್ಸ್ಫಾರ್ಮೇಷನ್ ಆಗಿ ಒಂದು ಮಿರಾಕಲ್ ಆಗಿ ಅವಳು ಒಂದಿನ ಚೇಂಜ್ ಆಗ್ಬೋದು ಅಂಥೇಳಿ ಅವನ ಒಂದು ಅಭಿಪ್ರಾಯ. ವಿ ಶುಡ್ ನಾಟ್ ಡಿಸ್ಪೈರ್ ಫಾರ್ ಈವನ್ ದ ವರ್ಸ್ಟ್ ಆನ್ ಅರ್ತ್. ಓಕೆ, ಎಷ್ಟೇ ಕೆಟ್ಟದಾದರೂ ಕೂಡ ನಾವು ಡಿಸ್ಪೈರ್ ಆಗಬಾರ್ದು. ಓಕೆ, ನಮ್ಮಲ್ಲಿ ನಾವು ನೋವಿನಿಂದ ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಅವನ ಬಲವಾದ ನಂಬಿಕೆ. ದೆನ್ ಕೃಷ್ಣ ಏನು ಕೇಳ್ತಾನೆ, ಟಿಲ್ ದೆನ್ ಡೋಂಟ್ ಯು ಥಿಂಕ್ ಯು ಶುಡ್ ಕನ್ಸೀಡ್ ಟು ಹರ್ ವಿಶಸ್ ಆ್ಯಂಡ್ ಮೂವ್ ಟು ಎ ಬೆಟರ್ ಪ್ಲೇಸ್. ಆದರೂ ಕೂಡ ಅಲ್ಲಿವರೆಗೆ ಅವ್ರು ಚೇಂಜ್ ಆಗೋವರೆಗಾದರೂ ನೀನು ಅವಳ ಮಾತು ಕೇಳಿ ಒಂದು ಒಳ್ಳೆ ಪ್ಲೇಸಲ್ಲಿ ಇರ್ಬೋದಲ್ಲ ಅಂತ ಹೇಳ್ತಾನೆ. ನೋ, ಫಸ್ಟ್ ಬಿಕಾಸ್ ಇಟ್ ಈಸ್ ಅ ಡ್ಯೂಟಿ ಫಾರ್ ಮೀ ಆ್ಯಂಡ್ ಸೆಕೆಂಡ್ಲಿ ಬಿಕಾಸ್ ಶಿ ವಿಲ್ ಕ್ಯಾರಿ ದ ಸೇಮ್ ಸರೌಂಡಿಂಗ್ಸ್ ವೆರೆವರ್ ಶಿ ಗೋಸ್. ಯು ಸಿ ದ ಟ್ರಬಲ್ ಈಸ್ ನಾಟ್ ಎಕ್ಸ್ಟರ್ನಲ್ ಅಂತಾನು. ನೋ, ಫಸ್ಟ್ ಬಿಕಾಸ್ ಇಟ್ ಈಸ್ ಡ್ಯೂಟಿ ಫಾರ್ ಮೀ. ಇಲ್ಲ, ನನಗಂತ ಹಂಗೆ ಅನಿಸೋದಿಲ್ಲ. ಯಾಕಪ್ಪ ಅಂದ್ರೆ ಒಂದು ಆದ್ರೆ ನಾನು ಡ್ಯೂಟಿ ಇದ್ದಂಗೆ, ಎರಡನೇದು ಏನಪ್ಪ ಅಂತಂದ್ರೆ ಅವಳು ಎಲ್ಲಿ ಕರ್ಕೊಂಡು ಹೋದ್ರೂ ಕೂಡ ಅವಳು ಮತ್ತೆ ತನ್ನ ಹೊಲಸ್ತನದಿಂದ ಅವಳು ಅಲ್ಲಿನೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಳೆ ಅಂಥೇಳಿ ಅವನು ಬೈತಾನೆ. ಯು ಸಿ ದ ಟ್ರಬಲ್ ಈಸ್ ನಾಟ್ ಎಕ್ಸ್ಟರ್ನಲ್ ಅಂದರೆ ಹೊರಗಡೆ ಪ್ರಾಬ್ಲಮ್ ಇಲ್ಲ, ಒಳಗದ ಪ್ರಾಬ್ಲಮ್. ಆ್ಯಕ್ಚುಲಿ ಇಂಟರ್ನಲ್ ಪ್ರಾಬ್ಲಮ್ ಅಂದರೆ ಅವಳ ವ್ಯಕ್ತಿತ್ವದೊಳಗೆ ಪ್ರಾಬ್ಲಮ್ ಅದ, ಅದನ್ನು ಅವಳು ತೆಗೆದುಕೋಬೇಕು ಫಸ್ಟ್ ಅಂತ ಹೇಳ್ತಾನೆ. ದೆನ್ ದ ರಿವರ್ ಫ್ಲೋಡ್ ಆನ್ ಅಗೇನ್ಸ್ಟ್ ದ ನೈಟ್. ಐ ಲಿಸನ್ ಟು ಹಿಮ್. ಹಿ ಅಪಿಯರ್ಡ್ ಟು ಮಿ ಎ ಮ್ಯಾನ್ ಹೂ ಹ್ಯಾಡ್ ಸ್ಟ್ರೇಡ್ ಇನ್ ಟು ಎ ರಾಂಗ್ ವರ್ಲ್ಡ್. ಆ ನದಿಯನ್ನು ನೋಡ್ತಾ ಕೃಷ್ಣ ಅವನ ಮಾತನ್ನು ಕೇಳ್ತಾ ಕೃಷ್ಣನಿಗೆ ಏನು ಅನಿಸೋದಪ್ಪ ಅಂತಂದ್ರೆ, ಈ ಒಬ್ಬ ವ್ಯಕ್ತಿ ತಪ್ಪಿ ಈ ಭೂಮಿ ಮೇಲೆ ಬಂದೇನಪ್ಪ, ಇವನಂಗೆ ಎಲ್ಲರೂ ಇಲ್ಲಲ್ಲ ಅಂಥೇಳಿ ಅವನಿಗೆ ಅನ್ನಿಸ್ತದೆ. ದೆನ್ ಹೌ ಡಿಡ್ ಯು ಗೆಟ್ ದಿಸ್ ಐಡಿಯಾ ಆಫ್ ಎ ಸ್ಕೂಲ್ ಫಾರ್ ಚಿಲ್ಡ್ರನ್ ಐ ಆಸ್ಟ್. ಹಂಗಿತ್ತಪ್ಪ ಅಂದರೆ ಮಕ್ಕಳಿಗೋಸ್ಕರ ಒಂದು ಸ್ಕೂಲ್ ಮಾಡುವಂಥ ಒಂದು ಐಡಿಯಾ ಆದರೂ ಹೆಂಗೆ ಬಂತು ಅಂತ ಕೃಷ್ಣ ಕೇಳ್ತಾನೆ. ಅವಾಗ ಅವನೇನು ಹೇಳ್ತಾನೆ ನೋಡ್ರಿ, ದಿ ಮೆಮರಿ ಆಫ್ ಮೈ ಓನ್ ಯಂಗ್ ಡೇಸ್ ಮೋಸ್ಟ್ ಆಫ್ ಅಸ್ ಫರ್ಗೆಟ್ ದ್ಯಾಟ್ ಗ್ರ್ಯಾಂಡ್ ಪೀರಿಯಡ್. ನೋಡ್ರಿ, ಯಾಕಪ್ಪ ಅಂತಂದ್ರೆ ನಾನು ಹೆಂಗಿದ್ದಾಗ ಅದೇ ರೀತಿ ಒಂದು ವಾತಾವರಣದಲ್ಲಿದ್ದೆ. ನನ್ನ ಯಂಗ್ ಡೇಸ್ನ ನಾನು ಹೆಂಗಿದ್ದಾಗ ಆ ಮೆಮರೀಸ್ ನನಗೆ ಆ ರೀತಿ ಮಾಡುವಂಗೆ ಮಾಡ್ತು. ಮೋಸ್ಟ್ ಆಫ್ ಅಸ್ ಫರ್ಗೆಟ್ ದ್ಯಾಟ್ ಗ್ರ್ಯಾಂಡ್ ಪೀರಿಯಡ್. ಯಂಗ್ ಪೀರಿಯಡನ್ನು, ನಾವು ಮಕ್ಕಳಾಗಿರೋದನ್ನು ಅಥವಾ ನಾವು ಹೆಂಗಿದ್ದಂಥ ಪೀರಿಯಡನ್ನು, ಆ ಒಂದು ಕಾಲವನ್ನು ನಾವು ಮರೆತು ಬಿಡ್ತೀವಿ. ಬಟ್ ವಿತ್ ಮೀ ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ದೇರ್. A time at which the colors of things are different, their depths greater, their magnitude greater, a most balanced and joyous condition of life. There was a natural state of joy over nothing in particular, and then our own schooling, which put blinkers onto us, which persistently ruined this vision of things and made us into adults. ಅಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ನಮ್ಮದೇ ಆದಂಥ ದೃಷ್ಟಿಕೋನ, ನಮ್ಮದೇ ಆದಂಥ ವ್ಯಕ್ತಿತ್ವ, ನಮ್ಮದೇ ಆದಂಥ ಒಂದು ಟೇಸ್ಟು, ನಮ್ಮದೇ ಆದಂಥ ಡಿಸ್ಲೈಕ್ಸ್ ಎಲ್ಲ ಇರ್ತಾವೆ. ಆದರೆ ಅದಕ್ಕೆ ಯಾರೂ ಕೇರ್ ಮಾಡೋದಿಲ್ಲ. ಮುಂದೆ ನಮ್ಮನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ಮೇಲೆ ಇದೆಲ್ಲಕ್ಕೂ ಏನಾಗ್ತದಪ್ಪ ಅಂತಂದ್ರೆ ಕರ್ಟನ್ ಬಿದ್ದು ಹೋಗ್ತೈತೆ. ಅಂದರೆ ಎಲ್ಲವೂ ಸ್ಟಾಪ್ ಆಗ್ತಾವೆ. ಮುಂದೆ ನಮಗೆ ಇದೇ ಸ್ಕೂಲು ನಮ್ಮನ್ನು ಅಡಲ್ಟ್ಸ್ ಆಗಿ ಮಾಡ್ತಾರೆ, ನಮ್ಮನ್ನು ದೊಡ್ಡವರಾಗುವಂಗೆ ಮಾಡ್ತದ ಅಂತ ಹೇಳ್ತಾನೆ. ದೆನ್ ಇಟ್ ಹ್ಯಾಸ್ ಆಲ್ವೇಸ್ ಸೀಮ್ ಟು ಮೀ ದ್ಯಾಟ್ ಅವರ್ ಟೀಚರ್ಸ್ ಹೆಲ್ಪ್ಡ್ ಅಸ್ ಟು ಟೇಕ್ ಅ ರಾಂಗ್ ಟರ್ನ್. ನನಗೇನು ಅನಿಸ್ತದಪ್ಪ ಅಂದ್ರೆ ನಮ್ಮ ಟೀಚರ್ಸ್ ನಮಗೆಲ್ಲ ತಪ್ಪನ್ನು ಕಲಿಸಿದ್ರೇನೋ ಅನ್ನಿಸ್ತದೆ. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಫೆಲ್ಟ್ ದ್ಯಾಟ್ ಫಾರ್ ದ ಫ್ಯೂಚರ್ ಆಫ್ ಮ್ಯಾನ್ಕೈಂಡ್ ವಿ ಶುಡ್ ರಿಟೈನ್ ದ ಒರಿಜಿನಲ್ ವಿಷನ್ ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಅ ಸಿಸ್ಟಮ್ ಆಫ್ ಚಿಲ್ಡ್ರನ್ಸ್ ಎಜುಕೇಷನ್. ಆದರೆ ನಮಗೆ ಆ ಒಂದು ಒರಿಜಿನಲ್ ವಿಷನ್ ಇರಬೇಕು, ಆ ಒಂದು ದೃಷ್ಟಿಕೋನ ಇರಬೇಕು. ಹೀಗಾಗಿ ನಾನು ಈ ಮಕ್ಕಳ ಎಜುಕೇಷನನ್ನು ಒಂದು ಹೊಸ ಶೈಲಿಯಿಂದ ಹೊಸ ಒಂದು ಆಯಾಮ ಕೊಡ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳ್ತಾನೆ. ಜಸ್ಟ್ ಲೀವ್ ದೆಮ್ ಅಲೋನ್ ಆ್ಯಂಡ್ ದೇ ವಿಲ್ ಬಿ ಆಲ್ ರೈಟ್. ಸೊ ಆ ಮಕ್ಕಳಿಗೆ ನನ್ನ ಸ್ಕೂಲಲ್ಲಿ ಕರೆಸಿ ಯಾವುದೇ ರೀತಿ ನಿರ್ಬಂಧ ಹಾಕಿ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿ ಅವರು ಇದೇ ಥರ ಕಲಿಬೇಕು, ಇದೇ ಥರ ಓದಬೇಕು ಅಂತಿಲ್ಲ.
ಬೇಕಾದಂಗೆ ಬರಲಿ, ಬೇಕಾದಾಗೆ ಅವರು ಫ್ರೀ ಆಗಿದ್ದು ಕಲಿತು ಅವರು ಆರಾಮಾಗೆ ದೇ ಶುಡ್ ಶೇಪ್ ದೇರ್ ಮೈಂಡ್ಸ್ ಅನ್ನೋ ಒಂದು ಅವನ ಅಭಿಪ್ರಾಯ. ದೆನ್ ದ ಲೀವ್ ಅಲೋನ್ ಸಿಸ್ಟಮ್ ವಿಚ್ ವಿಲ್ ಮೇಕ್ ದೆಮ್ ಹೋಲ್ಸಮ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಆಲ್ಸೋ ಹೆಲ್ಪ್ ಅಸ್ ದೋಸ್ ಹು ವರ್ಕ್ ಅಲಾಂಗ್ ವಿತ್ ದೆಮ್ ಟು ವರ್ಕ್ ಆಫ್ ದಿ ಕರ್ಸ್ ಆಫ್ ಅಡಲ್ಟ್ಹುಡ್. ಅಂದರೆ ಲೀವ್ ಅಲೋನ್ ಸಿಸ್ಟಮ್ ಅವ್ರನ್ನ ಬಿಟ್ಟು ಬಿಡಬೇಕು, ಮಕ್ಕಳನ್ನು ಅವರ ಪಾಡಿಗೆ ಅವ್ರಿಗೆ ಬಿಟ್ಟು ಬಿಡಬೇಕು. ಅವ್ರು ಏನಾದರೂ ಹೊಸತನವನ್ನು ಕಾಣ್ತಾರೆ, ಓಕೆ, ಹೊಸತನವನ್ನು ಕಾಣ್ತಾರೆ, ಹೋಲ್ಸಮ್ ಹ್ಯೂಮನ್ ಬೀಯಿಂಗ್ಸ್ ಆಗಿ ಬೆಳಿತಾರೆ, ಪರಿಪೂರ್ಣ ವ್ಯಕ್ತಿಗಳಾಗಿ ಅವರು ಬೆಳೀತಾರೆ ಅಂತ ಹೇಳ್ತಾನೆ ನಾವು. He was seized with this fit of coughing. He recovered from it, paused and said, I will tell you a secret now. ಕೃಷ್ಣ ಒಂದು ಸ್ವಲ್ಪ ಕೆಂಪು ಅಂತ ಅವನೇನು ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ಐ ವಿಲ್ ಟೆಲ್ ಯು ಅ ಸೀಕ್ರೆಟ್ ನಾವು, ನನಗೊಂದು ಗುಟ್ಟು ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಐ ಸ್ಟ್ರಿಕ್ಟ್ಲಿ ವಾಂಟ್ ಟು ಲಿವ್ ಅಕಾರ್ಡಿಂಗ್ ಟು ಮೈ ಓನ್ ಪ್ಲ್ಯಾನ್ ಆಫ್ ಲಿವಿಂಗ್ ಆ್ಯಂಡ್ ನಾಟ್ ಸಬಾರ್ಡಿನೇಟ್ ಇಟ್ ಫಾರ್ ಎನಿಬಡೀಸ್ ಸೇಕ್. ನನಗೆ ಹೆಂಗೆ ಅನಿಸ್ಬೇಕು ಹಂಗೆ ಜೀವನವನ್ನು ನಾನು ನನ್ನ ಪ್ಲ್ಯಾನ್ ಪ್ರಕಾರ ನಾನು ನನ್ನ ಜೀವನವನ್ನು ಕಳೀತೀನಿ. ನನಗೆ ಇನ್ನೊಬ್ಬರು ಯಾರೂ ನನಗೆ ಅವರ ಸಬಾರ್ಡಿನೇಟ್ಸ್ ಆಗಿ ಅವ್ರು ಹೇಳ್ದಂಗೆ ನಾನು ಕೇಳುವಂಥ ವ್ಯಕ್ತಿ ಅಲ್ಲ ಅಂತ ಹೇಳ್ತಾನೆ. ದೆನ್ ಬಿಕಾಸ್ ದ ಟೈಮ್ ಎಟ್ ಮೈ ಡಿಸ್ಪೋಸಲ್ ಈಸ್ ವೆರಿ ಶಾರ್ಟ್, ಐ ನೋ ಎಕ್ಸಾಕ್ಟ್ಲಿ ವೆನ್ ಐ ಆಮ್ ಗೋಯಿಂಗ್ ಟು ಡೈ ಅಂತ ಹೇಳ್ತಾನೆ. ಅಂದ್ರೆ ನನಗೆ ಟೈಮು ನನ್ನ ಹತ್ರ ಭಾಳ ಸ್ವಲ್ಪ ಟೈಮ್ ಅದ, ನಾನು ಯಾವಾಗ ಸಾಯ್ತೀನಿ ಅನ್ನೋದು ನನಗೆ ಕ್ಲಿಯರಾಗಿ ಕರೆಕ್ಟಾಗಿ ಗೊತ್ತದ ಅಂತ ಹೇಳ್ತಾನೆ. ಆ್ಯನ್ ಅಸ್ಟ್ರಾಲಜರ್ ಹೂ ಹ್ಯಾಸ್ ನೋಟೆಡ್ ಡೌನ್ ಎವ್ರಿ ಮಿನಿಟ್ ಡೀಟೇಲ್ ಆಫ್ ಮೈ ಲೈಫ್ ಹ್ಯಾಸ್ ಫಿಕ್ಸ್ಡ್ ದ್ಯಾಟ್ ಫಾರ್ ಮೀ. ಅಂದರೆ ಒಬ್ಬ ಅಸ್ಟ್ರಾಲಜರ್, ಓಕೆ, ಒಬ್ಬ ಭವಿಷ್ಯಕಾರ ಏನು ಹೇಳೋಣಪ್ಪ ಅಂತ ಇವನು ಮುಂದೆ, ಒಬ್ಬ ಅಸ್ಟ್ರಾಲಜರ್, ಒಬ್ಬ ಭವಿಷ್ಯಕಾರ ಅಥವಾ ಒಬ್ಬ ಜ್ಯೋತಿಷಿ ಏನು ಹೇಳೋಣಪ್ಪ ಅಂದ್ರೆ ನಾನು ಯಾವಾಗ ಸಾಯ್ತೀನಿ ಅನ್ನೋದು ನನಗೆ ನಿರ್ದಿಷ್ಟವಾಗಿ ಹೇಳಿ ಹೋಗಿದಾನವನು ಅಂತ ಹೇಳ್ತಾನೆ. ಐ ನೋ ದ ಎಕ್ಸಾಕ್ಟ್ ಆರ್ ವೆನ್ ಐ ಶಾಲ್ ಬಿ. ನಾನು ಯಾವಾಗ ಸಾಯ್ತೀನಿ, ಯಾವ ಹೊತ್ತಿಗೆ ಸಾಯ್ತೀನಿ ಅನ್ನೋದು ಹೇಳಿ ಹೋಗಿದಾನವನು. ದ್ಯಾಟ್ ಲೇಡಿ ವಿಲ್ ಹ್ಯಾವ್ ದ ಸರ್ಪ್ರೈಸ್ ಆಫ್ ಅವರ್ ಲೈಫ್, ಹಿ ಸೆಡ್ ಆ್ಯಂಡ್ ಚಕಲ್ಡ್, ದ್ಯಾಟ್ಸ್ ವೈ ಐ ಆಮ್ ಸೋ ಪೇಷಂಟ್ ವಿತ್ ಹರ್. ಆ ಒಂದು ಲೇಡಿ ನಾನು ಸತ್ತ ಮೇಲೆ ಒಂದು ಅವಳು ಪಾಠ ಕಲಿತಾಳೆ, ಅವ್ರಿಗೆ ಒಂದು ಆಶ್ಚರ್ಯ ಕಾಯ್ದದ ಅವಳಿಗೆ ಅಂಥೇಳಿ ಒಂದು ಸ್ವಲ್ಪ ನಕ್ಕು ಅವನು ಏನು ಹೇಳ್ತಾನಪ್ಪ ಅಂದ್ರೆ, ಅದಕ್ಕೆ ನಾನು ಅವಳು ಎಷ್ಟೇ ಒದರಾಡಿದ್ರು, ಹೇಗೆ ಬಿಹೇವ್ ಮಾಡಿದ್ರು ಕೂಡ ನಾನು ಭಾಳ ಶಾಂತನಾಗಿ, ಭಾಳ ಪೇಷಂಟಾಗಿ, ಭಾಳ ತಾಳ್ಮೆಯಿಂದ ಅವಳ ಜೊತೆ ವರ್ತಿಸ್ತೀನಿ ಅಂತ ಹೇಳ್ತಾನೆ. ದೆನ್ ಕೃಷ್ಣ ಅವಾಗ ಮುಂದೆ ಏನಾಗ್ತದೆ, ವಿ ವಾಕ್ಡ್ ಬ್ಯಾಕ್ ಹೋಮ್. ಸೊ ಇವರು ಮತ್ತೆ ಮನೆಗೆ ವಾಪಸ್ ಬರ್ತಾರೆ. ದೆನ್ ಐ ಇನ್ವೈಟೆಡ್ ಹಿಮ್ ಇನ್, ನೋ ನಾಟ್ ಫೇರ್. ಆಯ್ತಪ್ಪ ಮನೆಗೆ ಬಾ ಅಂತ ಮತ್ತೆ ಇನ್ನೊಂದು ಸಲ ಮನೆ ಕಡೆ ಹೋಗಿ ತಲುಪಿದ್ಮೇಲೆ ಮನೆಗೆ ಬಾ ಅಂತ ಕರೆದಾಗ ಅವನು ಬರೋದಿಲ್ಲ. ಬಟ್ ಬಿ ಅಶ್ಯೂರ್ಡ್ ಐ ಶಾಲ್ ಮೇಕ್ ಮೈ ಸೆಲ್ಫ್ ಕಂಪ್ಲೀಟ್ಲಿ ಅಟ್ ಹೋಮ್ ವೆನೆವರ್ ಐ ಲೈಕ್. ಇಲ್ಲ, ನಾನು ಯಾವಾಗಾದರೂ ನಿಮ್ಮ ಮನೆಗೆ ಬಂದಾಗ ಇದು ನನ್ನ ಮನೆ ಥರನೇ ಅಂದ್ಕೊಂಡು ನಾನು ಅಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಐ ಹೋಪ್ ಯು ವೋಂಟ್ ಮೈಂಡ್. ನಾಟ್ ಎಟ್ ಆಲ್, ಐ ರಿಪ್ಲೈ, ಟ್ರೀಟ್ ದಿಸ್ ಆ್ಯಸ್ ಯುವರ್ ಹೋಮ್. ಇಲ್ಲ, ನಿನಗೇನಾದರೂ ತೊಂದರೆ ಯಾವ್ದಾದ್ರು ಬಾತ್ ಕೇಳಿದಾಗ ನೋ ನನಗೇನು ತೊಂದರೆ ಇಲ್ಲ, ಇದನ್ನು ನಿನ್ನ ಮನೆ ಥರನೇ ನೀನು ಇರ್ಬೋದು ಅಂತ ಹೇಳ್ತಾನೆ. ಗುಡ್ ಲಾರ್ಡ್, ನೋ, ಲೆಟ್ ಇಟ್ ಆಲ್ವೇಸ್ ಬಿ ಯುವರ್ ಹೋಮ್. he said with a smile and bade me good night. ಅಂದರೆ ಹಾಗೆಲ್ಲ ಮಾತಾಡಬೇಡ, ಅದು ಯಾವತ್ತು ನಿನ್ನ ಮನೆಯೇ ಆಗಿರಲಿ ಅಂತ ಹೇಳಿ ಈ ರೀತಿ ಅವನು ಮಾತಾಡಿ ಅಲ್ಲಿಂದ ಹೋಗ್ತಾನೆ. ಸೊ ದಿಸ್ ಈಸ್ ದಿ ಎಂಡ್ ಆಫ್ ಚಾಪ್ಟರ್ 6. ಸೊ ಇಲ್ಲಿ ನಿಮಗೇನು ಗೊತ್ತಾಗ್ತದಪ್ಪ ಅಂದರೆ, ಈ ಲೆಸನಲ್ಲಿ ಈ ಹೆಡ್ ಮಾಸ್ಟರ್ ಹೇಗೆ ಒಬ್ಬ ಡಿಫ್ರೆಂಟ್ ವ್ಯಕ್ತಿ ಆಗಿದ್ದ. ಇವನಿಗೆ ಜೀವನದ ಒಂದು ನಿರ್ದಿಷ್ಟ ದೃಷ್ಟಿಕೋನ ಇತ್ತು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವ ರೀತಿ ನಾವು ವರ್ತಿಸಬೇಕು, ನಿಜವಾದ ಕಂಪನಿ ಯಾರ ಕಂಪನಿಯಲ್ಲಿ ನಾವು ಇರಬೇಕು, ಮಕ್ಕಳಿಂದ ನಾವೇನು ಕಲಿತೀವಿ, ನಮ್ಮ ಅಡಲ್ಟ್ಹುಡ್ಡಿಂದ ನಾವು ಏನು ಕಲಿತೀವಿ. ಸೊ ಶಾಲೆಗಳು ಮಾಡರ್ನ್ ಎಜುಕೇಷನ್ ಪಾಲಿಸಿಗೆ ಒಳಗಾಗಿ ಹೇಗೆ ತಮ್ಮ ಸತ್ವವನ್ನು ಕಳ್ಕೊಂಡಿದ್ದಾವೆ, ಮಕ್ಕಳಿಗೆ ಅವ್ರು ಏನಾದರೂ ಕಲಿಸೋದು ಬಿಟ್ಟು ಅವರನ್ನು ಕುಬ್ಜರನ್ನಾಗಿ, ಅವರ ಮನಸ್ಸನ್ನು ಕುಬ್ಜರನ್ನಾಗಿ ಮಾಡ್ತದಲ್ಲಪ್ಪ ಅಂಥೇಳಿ ಅವನಿಗೆ ಒಂಥರ ಒಳಗಡೆ ನೋವಿದೆ. ಎಷ್ಟೇ ಕೆಟ್ಟ ಹೆಂಡತಿ ಇದ್ದರೂ ಕೂಡ ಭಾಳ ತಾಳ್ಮೆಯಿಂದ ವರ್ತಿಸ್ತಾನೆ, ಓಕೆ. ಆಮೇಲೆ ಮಕ್ಕಳ ಒಂದು ಕಂಪನಿಯಲ್ಲಿ ಅವನು ತನ್ನ ಜೀವನದ ಮೂಲ ಉದ್ದೇಶವನ್ನು ಕಾಣ್ಕೊತಾನೆ. ಸೊ ಹೀಗೆ ಈ ಒಬ್ಬ ವ್ಯಕ್ತಿಗೆ ಒಂದು ಹೊಸ ದೃಷ್ಟಿಕೋನ ಇರ್ತದೆ, ಜೀವನದ ಬಗ್ಗೆನೂ ಒಂದು ಹೊಸ ದೃಷ್ಟಿಕೋನ. ಯಾವ ಐಶ್ವರ್ಯದ ಬಗ್ಗೆನೂ ಅವನಿಗೆ ವ್ಯಾಮೋಹ ಇಲ್ಲ, ಯಾವ ದುಡ್ಡಿನ ಬಗ್ಗೆ ಅವನಿಗೆ ವ್ಯಾಮೋಹ ಇಲ್ಲ, ಯಾವುದೇ ಥರ ಸುಖ ಸಂಪತ್ತಿನ ಬಗ್ಗೆ ಅವನಿಗೆ ವ್ಯಾಮೋಹ ಇಲ್ಲ. ಆ ವ್ಯಕ್ತಿನೇ ಒಂದು ವಿಚಿತ್ರ ವ್ಯಕ್ತಿ ಅದಾನ. ಇದೇ ವ್ಯಕ್ತಿ ಮುಂದೆ ಕೃಷ್ಣನ ಜೀವನದಲ್ಲಿ ಒಂದು ಹೊಸ ಆಯಾಮವನ್ನು ತರ್ತಾನೆ, ಹೊಸ ದೃಷ್ಟಿಕೋನವನ್ನು ಕೃಷ್ಣನಲ್ಲಿ ಮೂಡಿಸ್ತಾನೆ, ಓಕೆ. ಆವಾಗ ಕೃಷ್ಣ ಏನು ಸ್ಟೆಪ್ ತೊಗೋತಾನೆ ಅನ್ನೋದನ್ನು ಲೆಟ್ ಅಸ್ ಸೀ ಇನ್ ದ ನೆಕ್ಸ್ಟ್ ಚಾಪ್ಟರ್. ಸೊ ಥ್ಯಾಂಕ್ ಯು ವೆರಿ ಮಚ್.